ನನಗನ್ಸುತ್ತೆ ನೀನು ಈ ಸಂಸಾರದಲ್ಲಿ ಇಲ್ಲದೆ ಒಬ್ಬ ಸನ್ಯಾಸಿಯಾಗಿ ಹೋಗಬೇಕು ಅಂತ ಅಂದ್ಬಿಟ್ಟು. ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಿದ್ರೆ ದೇವರು ಕೊಡ್ತಾನೆ ಅಂತಲ್ಲ, ನಮ್ಮೊಳಗಡೆ ನಾವು ಫಸ್ಟ್ ಚೇಂಜ್ ಆಗಬೇಕು. ಕೆಲವರು RK ರಾಮಕೃಷ್ಣ ಮಿಲಿಟರಿ ಸರ್ವಿಸ್ ಅಂತ ತನ್ನನ್ನು ಮರೆತು ಪರರಿಗೋಸ್ಕರ ಸೇವೆ ಮಾಡಬೇಕು. ಇದೆಲ್ಲ ಇರೋದ್ರಿಂದ ಆ ಜೀವನ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ದ್ವಿಷ ಇತಿ ದ್ವೇಷ, ಅದರಲ್ಲಿ ದ್ವೇಷ ಯಾವತ್ತೂ ಒಳ್ಳೆಯದಲ್ಲ. ವಿತ್ ರಿಗಾರ್ಡ್ ಟು ಪ್ರಿನ್ಸಿಪಲ್ಸ್ ಬಿ ಅಡಮೆಂಟ್ ಆಸ್ ಎ ರಾಕ್. ಎಲ್ಲ ಧರ್ಮಗಳ ಗುರಿ ಆ ಪರಮ ಸತ್ಯ ಒಂದೇ ಅನ್ನೋದನ್ನ ಸ್ವತಃ ಅನುಭವಿಸೋದಕ್ಕೆ ನಾನು ತುಂಬಾ ಆಸೆ ಪಡ್ತೀನಿ. ಅನುಸರಿಸೋ ವಿಧಾನ ಬೇರೆ ಇರಬೇಕಷ್ಟೇ, ಧರ್ಮ ಒಂದೇ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಲವ್ ಈಸ್ ದಟ್ ವಿಚ್ ರಿಲೀಸಸ್ ಯು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ತುಂಬಾ ಧರ್ಮಗಳಿದೆ, ಹೌದು. ಆದರೆ ರಾಮಕೃಷ್ಣ ಆಶ್ರಮದಲ್ಲಿ ನಾವು ಎಲ್ಲ ಧರ್ಮಗಳನ್ನು ಆಚರಿಸ್ತೀವಿ. ಇದ್ರ ಬಗ್ಗೆ, ಇದರ ಹಿಂದಿನ ಮೋಟೋ ಏನು? ಗೋವಿಂದ ರಾಯ್ ಅನ್ನೋ ಒಬ್ಬ ಸೂಫಿ ಸಂತರು ಬಂದು ಅವರ ಜೊತೆಯಲ್ಲಿ ಅವರಿದ್ದು ಇಸ್ಲಾಂ ಧರ್ಮವನ್ನ ಅವರು ಪಾಲಿಸ್ಕೊಂಡು ಹೋದ್ರು. ಅವ್ರ ಥರನೇ ಇರೋದು, ನಮಾಜ್ ಮಾಡೋದು, ಐದು ಸತಿ ನಮಾಜ್ ಮಾಡೋದು ಮಾಡಿ ಅದಾದ್ಮೇಲೆ ಅವ್ರಿಗೆ ಒಂದು ದರ್ಶನ ಆಗುತ್ತೆ, ಮೊಹಮ್ಮದನ ದರ್ಶನ ಆಗುತ್ತೆ. ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಕಾಳಿ ದೇವಸ್ಥಾನದ ಪೂಜಕರಾಗಿದ್ದರು, ಅರ್ಚಕರಾಗಿದ್ದರು. ಸೊ ಈ ಜನಗಳ ಮಧ್ಯೆ ನಾವು ಹೇಗೆ ಬದುಕೋದು, ಹೌ ಟು ಡೀಲ್ ವಿತ್ ಡಿಫಿಕಲ್ಟ್ ಪೀಪಲ್ ಅನ್ನೋದು. ಅದೇ, ಆದರೆ ಬೇರೆಯವರು ಯಾರಾದರೂ ಏನಾದರೂ ಒಂದು ಹೇಳ್ತಾರೆ, ಒಪಿನಿಯನ್ಸ್ ಕೊಡ್ತಾರೆ. ಸರಿಪ್ಪ, ನಿಮ್ಮ ಒಪಿನಿಯನ್ ಆ ರೀತಿ ಇರಲಿ, ನೀವು ಇಟ್ಕೊಳ್ಳಿ, ಅದಕ್ಕೆ ಇಟ್ಕೊಳ್ಳಿ. ನಿಮ್ಮ ಜೊತೆ ಮಾತಾಡ್ತಾ ಅದು ತಲೆಗೆ ಬರ್ತಾ ಇದೆ. ಸೆಲ್ಫ್ ಡಿಸಿಪ್ಲಿನ್ ಮತ್ತು ಗುರಿ ಎರಡೂ ಸೇರಿಸಿದ್ರೆ ಮ್ಯಾನಿಫೆಸ್ಟೇಷನ್. ಯಾವಾಗ ನಮ್ಮ ಒಳಗಡೆ ಪರಿಪೂರ್ಣತೆ ಬರುತ್ತೋ ಆವಾಗಲೇ ನಮ್ಗೆ ನಿಜವಾದ ಸಂತೋಷ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಿಸ್ ಮಂಡ್ಯ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಮ್ಮ ಜೊತೆ ಇರೋ ವಿಶೇಷ ವ್ಯಕ್ತಿ ಅಂದ್ರೆ ಆತ್ಮೇಶಾನಂದ ಸ್ವಾಮೀಜಿ ಅವರು. ಅವರು ಬ್ರಿಸ್ಬೇನ್ನ ಕ್ವೀನ್ಸ್ಲ್ಯಾಂಡ್ ಆಸ್ಟ್ರೇಲಿಯಾಲಿ ರಾಮಕೃಷ್ಣ ಆಶ್ರಮವನ್ನು ನಡೆಸ್ತಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ನಾವು ಇನ್ಸ್ಪೈರ್ ಆಗೋಣ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ ಸೌಮ್ಯ. ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ. ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ, ನಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ. ಸೌಭಾಗ್ಯ ನನಗೂ. ನೀವೇ ನನ್ನ ಫಸ್ಟ್ ಗೆಸ್ಟು. ನಿಮ್ಮ ಪರಿಚಯ ಮಾಡಿಕೊಡಿ ಸ್ವಾಮೀಜಿ. ನೀವು ಹೇಳಿದಾಗೆ ನನ್ನ ಹೆಸರು ಸ್ವಾಮಿ ಆತ್ಮೇಶಾನಂದ ಅಂತ. ನಾವು ಸನ್ಯಾಸಿಗಳಾದ ಮೇಲೆ ನಮ್ಮ ಪೂರ್ವಾಶ್ರಮದ ಹೆಸರನ್ನು ಮಾರಿ ಹೊಸ ನಾಮಕರಣ ಮಾಡ್ತಾರೆ. ಹಾಗೆ ನಾನು ರಾಮಕೃಷ್ಣ ಆಶ್ರಮ ಸೇರಿಕೊಂಡು ಒಂದು 10 ವರ್ಷ ಕಳೆದ ಮೇಲೆ ಈ ಸನ್ಯಾಸ ದೀಕ್ಷೆಯನ್ನು ಪಡೆದು ಈ ಸ್ವಾಮಿ ಆತ್ಮೇಶಾನಂದ ಅಂತ ಒಂದು ಹೆಸರನ್ನು ನಮ್ಮ ಹಿರಿಯರೆಲ್ಲ ನನಗೆ ಕೊಟ್ಟರು. ಅದೇ ಹೆಸರೆಲ್ಲ ಇವಾಗ ನಡ್ಕೊಂಡು ಬರ್ತಾ ಇದೆ. ಅದು ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಆತ್ಮೇಶಾನಂದ ಅಂತ. ಇದೇ ಥರ ಎಲ್ಲರಿಗೂ ಹೆಸರು ಕೊಡ್ತಾರೆ ಅವರು? ಹೌದು. ಅವರು ಏನು ಮಾಡ್ತಾರೆ ಅಂದರೆ, ಒಂದು 10 ವರ್ಷ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾರೆ. ಅಂದರೆ ನೋಡ್ತಾ ಇರ್ತಾರೆ ಯಾವ ರೀತಿ ನಿಮ್ಮ ಹಾವಭಾವಗಳಿರುತ್ತೆ, ಯಾವ ರೀತಿ ನಿಮ್ಮ ನಡತೆ ಇರುತ್ತೆ, ಮತ್ತು ಯಾವ ಒಂದು ಟೆಂಡೆನ್ಸೀಸ್ ಎಲ್ಲ ಇರುತ್ತೆ, ಅದೆಲ್ಲ ನೋಡಿಕೊಂಡು ಅದರ ನಾರ್ಮಲ್ ಆಗಿ ಅದನ್ನು ನೋಡಿಕೊಂಡು ಆ ಹೆಸರನ್ನು ಕೊಡ್ತಾರೆ, ಆತ್ಮೇಶಾನಂದ ಅಂತ. ನೀವು ಆಸ್ಟ್ರೇಲಿಯಾಗೆ ಬರೋ ಕಾರಣ ಸ್ವಾಮೀಜಿ? ಆಸ್ಟ್ರೇಲಿಯಾಗೆ ಬರಬೇಕಂತ ಏನಕ್ಕೆ ಅನ್ನಿಸ್ತು? ಇಲ್ಲ, ನಾನು ಸೇರಿದ್ದು ಬೇಲೂರು ಮಠ ಅಂದರೆ ಕಲ್ಕತ್ತಾಲ್ಲಿ ಸೇರಿದ್ದೆ. 1978ರಲ್ಲಿ ಅಲ್ಲಿ ಸೇರಿದೆ. ಅದಾದಮೇಲೆ ಹಲವಾರು ವರ್ಷ ಅಲ್ಲಿದ್ದು, ಇನ್ನೂ ಕೆಲವು ವರ್ಷ ಗುಜರಾತ್ ಮತ್ತು ಬೊಂಬೈ, ಆಮೇಲೆ ಬೆಂಗಳೂರು. ಅದಾದ ನಂತರ ನನ್ನನ್ನು ಸಿಂಗಪುರ್ಗೆ ಕಳಿಸ್ಕೊಟ್ರು. ಅದು ನಮ್ಮ ಇದು ಹೆಡ್ ಕ್ವಾರ್ಟರ್ಸ್, ಅಂದರೆ ಬೇಲೂರು ಮಠದಿಂದ ಎಲ್ಲಿ ಕಳಿಸ್ತಾರೋ ಅಲ್ಲಿಗೆಲ್ಲ ನಾವು ಹೋಗ್ಬೇಕಾಗಿ ಬರುತ್ತೆ. ನಮ್ಮದು ಕೆಲವರು ತಮಾಷೆಗೆ ಹೇಳ್ತಾರೆ RKM ಅಂತ, ಅಂದರೆ ರಾಮಕೃಷ್ಣ ಮಠ ಅಥವಾ ರಾಮಕೃಷ್ಣ ಮಿಷನ್. ಕೆಲವರು RK ರಾಮಕೃಷ್ಣ ಮಿಲಿಟರಿ ಸರ್ವಿಸ್ ಅಂತಾರೆ. ಎಲ್ಲಿಗೆ ಹೋಗೋಕೆ ಹೇಳಿದ್ರು ಅಲ್ಲಿಗೆ ಹೋಗ್ತಾರೆ. ಸೊ ನಾನು ಇದರಲ್ಲಿದ್ದಾಗ ಸಿಂಗಪುರಲ್ಲಿ ಹಲವಾರು 8 ವರ್ಷ ಇದ್ದೆ. ಆಗ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಹೊಸ ಸೆಂಟರ್ಸ್ ಆರಂಭ ಮಾಡಬೇಕು ಅಂತ ಇಲ್ಲಿನ ಭಕ್ತಾದಿಗಳೆಲ್ಲ ಕೇಳಿಕೊಂಡ್ರು. ಆವಾಗ ನಮ್ಮ ಲಕ್ನೋನಲ್ಲಿದ್ದ ಸ್ವಾಮಿ ಶ್ರೀಧರಾನಂದರನ್ನ ಇಲ್ಲಿ ಕಳಿಸೋದಾಗಿ ನಿಶ್ಚಯಿಸಿದಾಗ ಅವ್ರ ಜೊತೆಲಿ ನನಗೆ ಭಾಳ ಪರಿಚಯ ಆಯಿತು. ಅವ್ರು ನನ್ನನ್ನು ಕೇಳಿಕೊಂಡ್ರು, ನೀನು ನನಗೆ ಬರ್ತೀಯ. ಆವಾಗ ಅವ್ರ ವಯಸ್ಸು 75. ಈಗ ತಾನೇ ಕಳೆದ ಡಿಸೆಂಬರಲ್ಲಿ 100 ವರ್ಷ ವಯಸ್ಸಲ್ಲಿ ಅವರು ತೀರ್ಕೊಂಡ್ರು.
ಸೊ ಅವ್ರು ಹೇಳಿದ್ರು, ನೀನು ನನ್ನ ಜೊತೇಲಿ ಬರ್ತೀಯ, ನಾನು ವಯಸ್ಸಾಗಿದೆ, ನೀನು ಕೆಲಸ ಮಾಡ್ತೀಯಾ, ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು, ಸರಿ ನಾ ಹೇಳಿದೆ, ದೇವರಿಚ್ಛೆ ಏನಿದೆಯೋ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಾಯಿತು. ಸೊ ಇದು ಸ್ವೇಚ್ಛೆಯಿಂದ ಬರುವುದಲ್ಲ, ಇದು ಒಂದು ದೇವರಿಚ್ಛೆ, ದೈವೇಚ್ಛೆಯಿಂದ ಬರೋದು. ಅದಕ್ಕೆ ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡಬೇಕು ಅಂತಾನೆ ದೇವರು ಕಳಿಸಿರೋದು. ರಾಮಕೃಷ್ಣ ಮಠಕ್ಕೆ ಅಥವಾ ಈ ಮಿಷನ್ಗೆ ನೀವು ಬರಬೇಕು ಅಥವಾ ಸೇರ್ಕೊಬೇಕು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು, ಏನಕ್ಕೆ ಅನ್ನಿಸ್ತು? ಹೌದು, ನಾನೊಬ್ಬ ಭಾಗ್ಯವಂತ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೊಂದು 5 ವರ್ಷ ವಯಸ್ಸಾಗಿರುವಾಗಲೇ ನನ್ನ ಪಕ್ಕದ ಮನೆಯವರು ಒಬ್ಬರಿದ್ದರು, ವಯಸ್ಸಾದವರಿದ್ದರು. ಅವರು ಚೆನ್ನಾಗಿ ರಾಮಕೃಷ್ಣ, ವಿವೇಕಾನಂದ ಮತ್ತು ಬುದ್ಧನ ಬಗ್ಗೆ ಚೆನ್ನಾಗಿ ಓದ್ಕೊಂಡಿದ್ದರು. ಅವರು ಆ ಸಣ್ಣ ವಯಸ್ಸಲ್ಲೇ ನನ್ನಲ್ಲಿ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ತುಂಬುತ್ತಾಯಿದ್ರು. ನನ್ನ ಬಾಯಿಪಾಠ ಮಾಡಿಸೋದು, ಸ್ವಾಮಿ ವಿವೇಕಾನಂದರ ಪ್ರವಚನಗಳನ್ನ ಬಾಯಿಪಾಠ ಮಾಡಿಸೋದು ಅದೆಲ್ಲ ಹೇಳಿ. ಆಮೇಲೆ ಒಂದು 8 ವರ್ಷ 9 ವರ್ಷ ವಯಸ್ಸಿರಬೇಕು. ಆಗ ಅವರು ಹೇಳಿದ್ರು, ನೋಡಪ್ಪ, ನೀನು ನನಗನ್ಸುತ್ತೆ ನೀನು ಈ ಸಂಸಾರದಲ್ಲಿ ಇಲ್ಲದೆ ರಾಮಕೃಷ್ಣ ಒಬ್ಬ ಸನ್ಯಾಸಿಯಾಗಿ ಹೋಗಬೇಕು ಅಂತಂದ್ಬಿಟ್ಟು. 8 ವಯಸ್ಸಿಗೆ ಆಗಲೇ 8 ವರ್ಷ ಆಗಲಿಂದಲೇ ನಾನು ನನ್ನ ಮನಸ್ಸಲ್ಲಿ ಆ ರೀತಿ ಒಂದು ಬೀಜನ ಬಿತ್ತಿದ್ರು ಅವರು. ಅದಾದ ನಂತರ ನಮ್ಮ ಮೈಸೂರಲ್ಲಿರುವ ರಾಮಕೃಷ್ಣ ಆಶ್ರಮಕ್ಕೆ, ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಇದ್ದು ಓದೋ ಒಂದು ಭಾಗ್ಯ ಸಿಕ್ಕಿತ್ತು ನನಗೆ. ಅಲ್ಲಿ ಬಂದಾಗ ನನ್ನ ಜೊತೆಯಲ್ಲಿ ನನಗೆ ಸ್ವಾಮಿ ಜಗದಾತ್ಮಾನಂದರು ಮತ್ತು ಸ್ವಾಮಿ ಸುರೇಶಾನಂದರು ಇಂಥ ದೊಡ್ಡ ದೊಡ್ಡ ಸ್ವಾಮಿಗಳ ಜೊತೆಯಲ್ಲಿ ಪರಿಚಯ ಆಯಿತು. ಅವ್ರುಗಳು ನನ್ನನ್ನು ಸ್ವಲ್ಪ ಗೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗೆ ನನ್ನ ಓದು ಬರಹ ಎಲ್ಲ ಮುಗಿಸಿದ ಮೇಲೆ ಒಂದು ದಿವಸ ನಾನು ಮನೆ ಬಿಟ್ಟು ರಾಮಕೃಷ್ಣ ಆಶ್ರಮಕ್ಕೆ ಹೊರಟೋದೆ. ನಾನು ಹೋದೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಶ್ರೀರಾಮಕೃಷ್ಣರು ನನ್ನ ಕರ್ಕೊಂಬಂದರು ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಸ್ವೇಚ್ಛೆಯಿಂದ ಇದು ಆಗೋದಲ್ಲ. ಯಾಕೆಂದರೆ ಇದರಲ್ಲಿ ನಮ್ಮಲ್ಲಿ ಎಷ್ಟೋ ಆಸೆ ಮತ್ತು ತೀರದ ಆಸೆಗಳು ಮತ್ತು ಆಕಾಂಕ್ಷೆಗಳೆಲ್ಲ ಇರುತ್ತೆ. ಆದರೆ ಅದನ್ನೆಲ್ಲ ಬಿಟ್ಟು ದೇವರು ಮಾತ್ರ ಬೇಕು ಅಂತನ್ನೋ ಒಂದು ಸ್ಥಿರತೆ ಅಥವಾ ಒಂದು ದೃಢತೆಯನ್ನು ಕೊಡೋದು ದೇವರಿಚ್ಛೆ ಅಂತಲೇ ಹೇಳ್ಬೋದು. ಇದು ಸುಮಾರು ನಿಮಗೆ ಟೀನೇಜ್ ವಯಸ್ಸು? ಆವಾಗ ಹೌದು, ಆವಾಗ ಒಂದು 17 ವರ್ಷ ವಯಸ್ಸಾಯಿತು. ನಾನು 18 ಆಗಿರಲಿಲ್ಲ, 17 ವರ್ಷ ವಯಸ್ಸಾಗ. ಸೊ ಆಮೇಲೆ ನಿಮ್ಮ ಓದು ಬರಹನೆಲ್ಲ ಅಲ್ಲೇ ಮುಂದುವರಿಸಿದ್ರಿ? ನಾನು ಅದಾದಮೇಲೆ ನಾನು ಅಂದರೆ ಈ ಶಾಸ್ತ್ರ ಪಾಠ ಮತ್ತು ಇದೆಲ್ಲ ಓದು ಬರಹ ಎಲ್ಲ ಮುಗಿಸಿದ್ವಿ. ಯಾಕೆಂದರೆ ನಾನು ಸ್ಕೂಲ್ ಫೈನಲೆಲ್ಲ ಮುಗಿಸಿದ್ದೆ ಆವಾಗ, PUC ಎಲ್ಲ ಮುಗಿಸಿ ಆಮೇಲೆ ಯೂನಿವರ್ಸಿಟಿಗೆ ಹೋಗೋಣ ಅಂತಂದ್ಬಿಟ್ಟೆಲ್ಲ ಅಡ್ಮಿಷನ್ ತಗೊಳ್ಳೋಣ ಅಂತಿದ್ದೆ. ಇಷ್ಟರಲ್ಲಿ ಈ ಒಂದು ಪ್ರೇರಣೆ ಬಂತು, ಸಾಕು ಎಲ್ಲ ಆಯಿತು, ಇಲ್ಲಿ ಬಿಟ್ಬಿಡು ಅಂತ. ಆಮೇಲೆ ಅಲ್ಲಿ ಸೇರ್ಕೊಂಡ್ಮೇಲೆ ನನ್ನ ಗುರುಗಳು ಸ್ವಾಮಿ ವೀರೇಶ್ವರಾನಂದಜಿ ಮಹಾರಾಜರವರು, ಶಾರದಾ ದೇವಿಯವರು ಶಿಷ್ಯರಾಗಿದ್ದರು. ಅವರು ಹೇಳಿದರು, ಬೇಡ ಪರವಾಗಿಲ್ಲ, ನೀನು ಓದ್ದೆ ಹೋದ್ರೆ ಪರವಾಗಿಲ್ಲ. ಜನರಲಾಗಿ ಎಲ್ಲರೂ ಅಲ್ಲೇ ನಮ್ಮ ಕಾಲೇಜ್ ಇದೆ, ಅಲ್ಲಿ ಕಲ್ಕತ್ತಾದಲ್ಲಿ ನಮ್ಮದು ಕೆಲವು ಕಾಲೇಜಸ್ ಇದೆ, ಅಲ್ಲೇ ಓದಿಸೋರು ಜನರಲಾಗಿ. ಆದರೆ ನನ್ನ ವಿಷಯದಲ್ಲಿ ಸ್ವಲ್ಪ ಯಾಕೋ ಗೊತ್ತಿಲ್ಲ, ದೈವೇಚ್ಛೆನೋ ಅಥವಾ ಅವ್ರಿಗೆ ಹಾಗೆ ಅನ್ನಿಸ್ತು, ಪರವಾಗಿಲ್ಲ ನೀನು ಓದ್ದೆ ಹೋದ್ರೂ ಪರವಾಗಿಲ್ಲ, ನೀನು ಶಾಸ್ತ್ರಾಭ್ಯಾಸ ಮಾಡು, ಇಲ್ಲಿ ರಾಮಕೃಷ್ಣ, ವಿವೇಕಾನಂದ ಮತ್ತು ಭಗವದ್ಗೀತೆ, ಉಪನಿಷತ್ತು ಇತ್ಯಾದಿ ಪುಸ್ತಕಗಳೆಲ್ಲ ಓದು ನೀನು ಅಂತ ಹೇಳಿದ್ರು. ನನಗೂ ಖುಷಿನೇ ಆಯಿತು. ರೋಗಿ ಬಯಸಿದ್ದು ಹಾಲೆ, ವೈದ್ಯ ಹೇಳಿದ್ದು ಹಾಲೆ. ಇದಕ್ಕೆ ಹೇಳೋದು ರೂಟ್ಸ್ ಎಷ್ಟು ಮುಖ್ಯ ಅಂತ. ನಿಮ್ಮ 7ನೇ ವಯಸ್ಸಿಗೆ ನಿಮ್ಮ ಪಕ್ಕದ ಮನೆಯವರು ನಿಮಗೆ ವಿವೇಕಾನಂದ ಅವ್ರ ಬಗ್ಗೆ ಪಾಠ ಮಾಡಿದ್ದು, ಅದೇ ನಿಮ್ಮ ಗುರಿ ಅಂತ ನೀವು ತಿಳ್ಕೊಂಡಿದ್ದು 17ನೇ ವಯಸ್ಸಿಗೆ. ಅದಕ್ಕೆ ಹೇಳೋದು ರೂಟ್ಸ್ ಅನ್ನೋದು ತುಂಬ ಮುಖ್ಯ, ಅದನ್ನು ನಾವೇ ಕಂಡಿಡ್ಕೊಬೇಕು. ಸನ್ಯಾಸಿ ಆಗೋದು ಅಂದರೆ ಏನು ಸ್ವಾಮೀಜಿ, ಮತ್ತು ಆ ದಾರಿ ಹೇಗಿರುತ್ತೆ ರಾಮಕೃಷ್ಣ ಆಶ್ರಮದಲ್ಲಿ? ಹೌದು, ರಾಮಕೃಷ್ಣ ಆಶ್ರಮದಲ್ಲಿ ಸ್ವಲ್ಪ ಶಿಸ್ತು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ರಾಮಕೃಷ್ಣ ಆಶ್ರಮಕ್ಕೆ ಸೇರಬೇಕು ಅಂತಂದರೆ ನಿಮಗೆ 18 ವರ್ಷ ವಯಸ್ಸಾಗಿರಬೇಕು, ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು, ಈ ಕ್ಲಾಸ್ 12 ಮುಗಿಸಿರಬೇಕು. ಈಗ ಗ್ರ್ಯಾಜುಯೇಟ್ ಆಗದೆ ಹೋದರೆ ಸೇರಿಸೋಲ್ಲ ಈಗ. ಆಮೇಲೆ 30 ಅಥವಾ 32 ವರ್ಷದ ಮುಂಚೆ ಸೇರಬೇಕು, ಅದಾದಮೇಲೆ ಸೇರಿಸೋಲ್ಲ ಜನರಲಾಗಿ. ಈಗ PhD ಆದರೆ 35ವರೆಗೆ ಅಲೋ ಮಾಡಿದ್ದಾರೆ. ಈಗ ಹೋದ ತಿಂಗಳೇ ಅದು ಒಂದು ಹೊಸ ನಿಯಮ ಬಂದಿದೆ.
ಸೊ ನಾವು ಸೇರಿದ ಮೇಲೆ ಫಸ್ಟ್ ಒಂದು 3 ವರ್ಷದವರೆಗೆ ಸೇರಿದ ಮೇಲೆ 3 ವರ್ಷ ಅಥವಾ 5 ವರ್ಷ ಪ್ರೀ ಪ್ರೊಬೆಷನರ್ ಅಂತ, ಅಂದರೆ ತುಂಬ ಅಬ್ಸರ್ವ್ ಮಾಡ್ತಾರೆ ಬ್ರಹ್ಮಚಾರಿಯಾಗಿ ಹೇಗೆ ನಡ್ಕೊಳ್ತೀಯ ಅಂತಂದ್ಬಿಟ್ಟು ತುಂಬ ಕೂಲಂಕಷವಾಗಿ ನೋಡ್ಕೊಳ್ತಾರೆ. ನೋಡ್ತಾ ಇರ್ತಾರೆ, ಎಲ್ಲರ ಕಣ್ಣುಗಳು ನಿಮ್ಮ ಮೇಲೆ ಇರುತ್ತೆ. ಮಿಲಿಟರಿ ಥರನೇ ಮಾಡ್ತಾರೆ. ಹೌದು. ಅದಾದಮೇಲೆ 2 ವರ್ಷ ಅಲ್ಲಿ ಬೇಲೂರು ಇದ್ದು ಟ್ರೈನಿಂಗ್ ತೊಗೋಬೇಕಾಗಿ ಬರುತ್ತೆ ಅಲ್ಲಿ. ಅದಾದಮೇಲೆ 2 ವರ್ಷ ಆದಮೇಲೆ 5 ವರ್ಷ ಅಥವಾ 6 ವರ್ಷ ನಂತರ ನಮಗೆ ಬ್ರಹ್ಮಚರ್ಯ ದೀಕ್ಷೆ ಕೊಡ್ತಾರೆ. ಅದಕ್ಕೆ ಮುಂಚೆ ಯಾವಾಗ ಬೇಕಿದ್ರೂ ನೀನು ಒಂದು ಟಿಕೆಟ್ ಕೊಟ್ಟು ನಿಮ್ಮ ಮನೆಗೆ ಹೋಗು ಅಂತ ಹೇಳ್ಬಿಡ್ಬೋದು. ಎಷ್ಟೋ ಜನಗಳಿಗೆ ಆಗಿದೆ ಆ ರೀತಿ, ಎಷ್ಟೋ ಜನಕ್ಕೆ ಆಗಿದೆ. ಅವರು ಟೆಸ್ಟ್ ಮಾಡೋಕ್ಕೆ ಆ ಥರ ಮಾಡ್ತಾರೆ. ಹೌದು ಅವರು ಮಾಡ್ತಾರೆ ಹೋಗುವಂಥದ್ದು. ಯಾಕೆಂದರೆ ಈ ಜೀವನ ಬಹಳ ಕಷ್ಟದೈತಿ. ಅಂದರೆ ಇಲ್ಲಿ ಶಿಸ್ತಿದೆ, ಆಮೇಲೆ ಮನಸ್ಸನ್ನು ಒಂದು ಹತೋಟಿಯಲ್ಲಿ ತೊಗೊಬೇಕು, ಆಮೇಲೆ ಸೇವೆ ಮಾಡಬೇಕು, ತನ್ನನ್ನು ಮರೆತು ಪರರಿಗೋಸ್ಕರ ಸೇವೆ ಮಾಡಬೇಕು. ಇದೆಲ್ಲ ಇರೋದ್ರಿಂದ ಆ ಜೀವನ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಅದಾದಮೇಲೆ ಒಂದು 9 ಅಥವಾ 10 ವರ್ಷದ ನಂತರ ನಡವಳಿಕೆ ಮತ್ತು ನಮ್ಮ ಚಾರಿತ್ರ್ಯ ಇದನ್ನೆಲ್ಲ ನೋಡಿಕೊಂಡು ಅವರು ಆವಾಗ ನಮಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಈ ರೀತಿ ಆಮೇಲೆ ಅದಾದಮೇಲೆ ಎಲ್ಲಿ ಬೇಕಿರೋ ಅವ್ರಿಗೆ ಕಳಿಸ್ಬೋದು ನಮ್ಮನ್ನು. ಎಲ್ಲಿಗೆ ಹೋಗು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಬೇಕಾಗಿ ಬರುತ್ತೆ. ಎಷ್ಟೋ ಸತಿ ನಮ್ಮನ್ನು ಬೆಳಗ್ಗೆ ಎದ್ದು ಅವ್ರು ಬಂದು ನೋಡೋಕೆ ಹೇಳ್ತಾರೆ, ಆಮೇಲೆ ಮಧ್ಯಾಹ್ನದ ಒಳಗಡೆ ನೀನು ಈ ಕಡೆ ಈ ಒಂದು ಊರಿಗೆ ಹೋಗು ಅಂತ ಹೇಳ್ಬಿಡ್ತಾರೆ. ಆ ರೀತಿ ಒಂದು ಶಿಸ್ತಿದೆ ನಮ್ಮಲ್ಲಿ. ಇಷ್ಟು ಶಿಸ್ತಿನ ಮಧ್ಯೆ ನಿಮ್ಮ ಪರ್ಸ್ನಲ್ ಫ್ರೀಡಮ್ ಅಂದರೆ ನಿಮ್ಮ ಸ್ವಾತಂತ್ರ್ಯವನ್ನು ಹೇಗೆ ನೀವು ಉಳಿಸ್ಕೊಂಡು ಬಂದಿದ್ದೀರಾ? ಸ್ವಾತಂತ್ರ್ಯ ಬೇಕು ಅಂತಂದರೆ ಶಿಸ್ತಿರಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ಶಿಸ್ತಿರಬೇಕು. ಶಿಸ್ತಿಲ್ಲದೆ ಸ್ವಾತಂತ್ರ್ಯ ನಿಮಗೆ ಸರಿ ಹೋಗಲ್ಲ. ಸ್ವಾತಂತ್ರ್ಯ ಅಂದರೆ ಏನು? ನಮ್ಮ ಒಳಗಡೆ ಸ್ವಾತಂತ್ರ್ಯ ಇರಬೇಕು. ನಾನು ದೇವರ ಒಂದು ಅಂಶ ಅಂತಂದ್ಬಿಟ್ಟು ನನ್ನನ್ನು ನನಗೆ ಮಿಗಿಲಾದವ್ರು ಯಾರೂ ಇಲ್ಲ ಅಂತ ಹೇಳಬಾರ್ದು. ಆದರೆ ದೇವರಿದ್ದಾರೆ, ಅದನ್ನು ಅವರ ಒಂದು ವಾಕ್ಯವನ್ನು ಜ್ಞಾಪಕ ಇಟ್ಕೊಂಡು ದೇವರೇ ಇರೋದು, ಬೇರೆ ಯಾರೂ ಇಲ್ಲ, ನಾನು ಅನ್ನುವ ನಗಣ್ಯ. ಅಂದರೆ ನಾವು ಇನ್ಸಿಗ್ನಿಫಿಕೆಂಟ್ ಕ್ರೀಚರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ನಗಣ್ಯರು, ನಾವೆಲ್ಲ ನಗಣ್ಯರು. ನೋಡಿ ನಮ್ಮ ಈ ಪ್ರಪಂಚ ನೋಡಿ, ಈ ಪ್ರಪಂಚದಲ್ಲಿ ನೋಡಿದ್ರೆ ನಮ್ಮ ಒಂದು ಇರುವಿಕೆ ಎಷ್ಟು ಸಣ್ಣದು ನೋಡಿ. ಆದ್ದರಿಂದ ನಮ್ಮ ಸ್ವಾತಂತ್ರ್ಯ ಎಲ್ಲಿದೆ? ನಮ್ಮ ಸ್ವಾತಂತ್ರ್ಯ ಅನ್ನೋದು ಏನು ಹೆಚ್ಚಾಗಿ ಏನಿಲ್ಲ. ಆದರೆ ಈ ಜೀವನದಲ್ಲಿ ಸರಿಯಾಗಿ ನೀವು ನಿಮ್ಮ ಜೀವನ ನಡೆಸ್ಕೊಂಡು ಹೋದರೆ ಸ್ವಾತಂತ್ರ್ಯ ಸಿಗುತ್ತೆ, ನಿಮ್ಮ ಒಳಗಡೆ ಸಿಕ್ಕುತ್ತೆ. ಆದರೆ ಅದು ಶಿಸ್ತುಬದ್ಧವಾಗಿರಬೇಕಾಗತ್ತೆ. ಶಿಸ್ತುಬದ್ಧವಾಗಿರಬೇಕು, ಆಗಲೇ ಸ್ವಾತಂತ್ರ್ಯ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಲವ್ ಈಸ್ ದ್ಯಾಟ್ ವಿಚ್ ರಿಲೀಸಸ್ ಯು ಅಂತ ಹೇಳ್ತಾರೆ. ನಮ್ಮ ಮನೆಗಳಲ್ಲಿ ಏನು ಅಂತಂದರೆ, ಅವನನ್ನು ಯಾರನ್ನಾದರೂ ನಾವು ಪ್ರೀತಿಸಿದ್ರೆ ಅವನನ್ನು ನಾವು ಕಟ್ ಹಾಕಬೇಕು. ಇಲ್ಲ, ಹಾಗಿರಬಾರ್ದು. ಲವ್ ಮಸ್ಟ್ ರಿಲೀಸ್ ಯು, ಮಸ್ಟ್ ಗಿವ್ ಯು ದ ಫ್ರೀಡಮ್. ಆವಾಗಲೇ ನಮ್ಮ ಪ್ರೀತಿ ನಮಗೆ ಸ್ವಾತಂತ್ರ್ಯ ಕೊಡುತ್ತೆ. ನಾವು ದೇವರನ್ನ ಎಷ್ಟು ಪ್ರೀತಿಸ್ತೀವೋ ಅಷ್ಟು ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಅಂದರೆ ಏನು? ನಮ್ಮ ಏಳಿಗೆಗೆ ಹೇಗೆ ನಾವು ಮುಂದುವರಿಬೋದು, ಹೇಗೆ ನಾವು ಮುಂದೆ ಹೋಗಿ ಒಳ್ಳೆಯ ಮನುಷ್ಯನಾಗ್ಬೋದು, ಇದೇ ಒಂದು ಸ್ವಾತಂತ್ರ್ಯ ಅಷ್ಟೇ, ಇನ್ನೇನಿಲ್ಲ. ಸೊ ಸೆಲ್ಫ್ ಡಿಸಿಪ್ಲಿನ್ ನಾವು ಇಟ್ಕೊಂಡಿದ್ರೆ ನಮಗೆ ಅದು ಫ್ರೀಡಮ್ ಸಿಗುತ್ತೆ. ಹೌದು. ಆಮೇಲೆ ಪ್ರೀತಿ ಇರಬೇಕು, ಎಲ್ಲದರಲ್ಲೂ ಪ್ರೀತಿ ಇರಬೇಕು. ಒಂದು ವಸ್ತುವಲ್ಲೂ ಪ್ರೀತಿನ ನಾವು ನೋಡಬೇಕು. ಹೌದು, ಒಂದು ವಸ್ತುವನ್ನು ನಾವು ಪ್ರೀತಿಯಿಂದ ನೋಡಿದ್ರೆ ಆವಾಗ ಆ ವಸ್ತುವನ್ನು ನಾವು ಯಾವ ವಸ್ತುನ ನಾವು ಪ್ರಯೋಗಿಸ್ತೀವೋ ಅಥವಾ ಯಾವ ವಸ್ತು ನಮ್ಮ ಮುಂಗಡೆ ಇರುತ್ತೋ ಅದಕ್ಕೂ ನಾವು ಸ್ವಾತಂತ್ರ್ಯ ಕೊಡ್ತೀವಿ, ನಮಗೂ ಸ್ವಾತಂತ್ರ್ಯ ಸಿಗುತ್ತೆ. ನಾವು ಕಟ್ ಹಾಕಬಾರ್ದು ಯಾರನ್ನು ಆ ರೀತಿ. ಇವಾಗ ಪ್ರೀತಿ ಅಂತ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ತುಂಬ ಧರ್ಮಗಳಿದೆ. ಆದರೆ ರಾಮಕೃಷ್ಣ ಆಶ್ರಮದಲ್ಲಿ ನಾವು ಎಲ್ಲ ಧರ್ಮಗಳನ್ನು ಆಚರಿಸ್ತೀವಿ. ಇದರ ಹಿಂದಿನ ಮೋಟೋ ಏನು? ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಹಿಂದೂ ಧರ್ಮದ ಪ್ರತಿಯೊಂದು ಪಥವನ್ನು ಅನುಸರಿಸ್ಕೊಂಡು ಹೋದರು. ನೋಡಿ, ಅವರು ಶ್ರೀರಾಮಚಂದ್ರನನ್ನು ಪೂಜೆ ಮಾಡಿದ್ರು, ಆಮೇಲೆ ಕಾಳಿ ಮಾತೆಯನ್ನು ಪೂಜೆ ಮಾಡಿದ್ರು, ಶ್ರೀಕೃಷ್ಣನನ್ನು ಪೂಜೆ ಮಾಡಿದ್ರು. ಈ ರೀತಿ ಎಷ್ಟು ಪಥಗಳಿವೆಯೋ ನಮ್ಮ ಹಿಂದೂ ಧರ್ಮದಲ್ಲಿ, ಆ ಪಥಗಳನ್ನೆಲ್ಲ ಅನುಸರಿಸ್ಕೊಂಡು ಹೋದರು. ಅದಾದ ನಂತರ ಅವರ ಜೀವನದಲ್ಲಿ ಒಬ್ಬ ಸೂಫಿ ಸಂತರು, ಗೋವಿಂದ ರಾಯ್ ಅನ್ನೋ ಒಬ್ಬ ಸೂಫಿ ಸಂತರು ಬಂದು ಅವರ ಜೊತೆಯಲ್ಲಿ ಅವರಿದ್ದು
ಇಸ್ಲಾಂ ಧರ್ಮವನ್ನು ಅಥವಾ ಸೂಫಿ ಧರ್ಮವನ್ನು ಅವರು ಪಾಲಿಸ್ಕೊಂಡು ಹೋದರು. ಅವ್ರ ಥರನೇ ಇರೋದು, ನಮಾಜ್ ಮಾಡೋದು, ಐದು ಸತಿ ನಮಾಜ್ ಮಾಡೋದು, ಆಮೇಲೆ ಅವ್ರ ಕೊಡೋ ತಿಂಡಿ ತಿನ್ನೋದು, ಈ ರೀತಿ ಮಾಡಿದ್ವಿ 5 ದಿವಸ ಆ ರೀತಿ ಅವರು ಮಾಡಿ ಅದಾದಮೇಲೆ ಅವ್ರಿಗೆ ಒಂದು ದರ್ಶನ ಆಗುತ್ತೆ, ಮೊಹಮ್ಮದನ ದರ್ಶನ ಆಗುತ್ತೆ ಯಾರಿಗೆ? ರಾಮಕೃಷ್ಣರಿಗೆ. ಅಂತೆಯೇ ಅವ್ರಿಗೆ ಯೇಸು ಕ್ರಿಸ್ತನ ದರ್ಶನ ಸಹ ಆಗುತ್ತೆ. ದಕ್ಷಿಣೇಶ್ವರದಲ್ಲಿದ್ದವರು ಅವರು, ಸ್ವಾಮಿ ಶ್ರೀರಾಮಕೃಷ್ಣರಿದ್ದರು. ದಕ್ಷಿಣೇಶ್ವರ ಅನ್ನೋ ಒಂದು ಜಾಗ ಇದೆ ಕಲ್ಕತ್ತಾದಲ್ಲಿ. ಅದರ ಹತ್ರ ಒಂದು ದೇವಸ್ಥಾನ ಇದೆ, ಕಾಳಿ ದೇವಸ್ಥಾನದ ಪೂಜಕರಾಗಿದ್ದರು, ಅರ್ಚಕರಾಗಿದ್ದರು. ಅಲ್ಲೇ ಪಕ್ಕದಲ್ಲೇ ಒಂದು ಚರ್ಚ್ ಇತ್ತು, ಗಿರ್ಜಾ ಇತ್ತು. ಅಲ್ಲಿ ಗಿರ್ಜಾದಲ್ಲಿ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು. ಅದಾದಮೇಲೆ ಅಲ್ಲೂ ಅವ್ರಿಗೆ ಕ್ರೈಸ್ತನ ದರ್ಶನ ಆಯಿತು. ಅದಾದಮೇಲೆ ಅವರು ಒಂದು ನಿಶ್ಚಯಕ್ಕೆ ಬಂದರು, ಎಲ್ಲ ಧರ್ಮಗಳು ದೇವರ ಕಡೆ ಕರ್ಕೊಂಡು ಹೋಗುತ್ತೆ. ದೇವರೊಬ್ಬನೇ ಎಲ್ಲ ಧರ್ಮಗಳು ಒಂದು ಕಡೆ ಕರ್ಕೊಂಡು ಹೋಗುತ್ತೆ. ಆದರೆ ಅದನ್ನು ಅನುಸರಿಸೋ ವಿಧಾನ ಬೇರೆ ಇರಬೇಕಷ್ಟೇ, ಪಥಗಳು ಬೇರೆ ಇರಬೇಕಷ್ಟೆ. ಆದರೆ ಧರ್ಮ ಒಂದೇ, ಈಶ್ವರ ಧರ್ಮ ಒಂದೇ, ದೇವರನ್ನ ನೋಡೋದೇ ಒಂದೇ ನಮ್ಮ ಜೀವನದ ಉದ್ದೇಶ. ಇದನ್ನು ಪದೇ ಪದೇ ಶ್ರೀರಾಮಕೃಷ್ಣ ಹೇಳ್ತಾರೆ. ದೇವರನ್ನು ಕಾಣುವುದು ಒಂದೇ ಜೀವನದ ಉದ್ದೇಶ. ಅದನ್ನು ನೀವು ಪರ್ಫೆಕ್ಷನ್ ಅಂತ ಹೇಳ್ಬೋದು, ಅಥವಾ ನೀವು ಅದನ್ನು ದೇವದರ್ಶನ ಅಂತ ಹೇಳ್ಬೋದು, ಏನೇ ಆಗಲಿ. ಆದರೆ ದೇವರನ್ನ ಕಾಣೋದು ಅಥವಾ ದೇವರನ್ನು ನಮ್ಮ ಜೀವನದಲ್ಲಿ, ಅದೇ ನಮ್ಮ ಜೀವನದ ಉದ್ದೇಶ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ನಾವು ನೋಡಿ, ನಮ್ಮ ಜೀವನದಲ್ಲಿ ಎಲ್ಲರೂ ಪರ್ಫೆಕ್ಷನ್ ಅಂದರೆ ಯಾವುದೋ ಒಂದು ಪೂರ್ಣತೆಗೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ಐಫೋನ್ ಒಂದು ಒಳ್ಳೇದು ಸಿಕ್ಕಿದ್ದು ಅಂತ ಇಟ್ಕೊಳ್ಳಿ. ಐಫೋನನ್ನು ಎಷ್ಟು ದಿನ, ಸ್ವಲ್ಪ ದಿವಸ ನೋಡಿದ್ಮೇಲೆ ಇನ್ನೊಂದು ಹೊಸ ಮಾಡೆಲ್ ಬಂದಮೇಲೆ ಅದು ಬೇಕು ಅಂತ. ಅಂದರೆ ಆ ಐಫೋನ್ನಲ್ಲಿ ನಮ್ಗೆ ಆನಂದ ಸಿಗ್ತಾ ಇಲ್ಲ. ನಿಜವಾದ ಸಂತೋಷ ನಮ್ಗೆ ಯಾವಾಗ ಸಿಗೋದು? ಯಾವಾಗ ನಮ್ಮ ಒಳಗಡೆ ಪರಿಪೂರ್ಣತೆ ಬರುತ್ತೋ ಆವಾಗಲೇ ನಮ್ಗೆ ನಿಜವಾದ ಸಂತೋಷ ಸಿಗುತ್ತೆ. ಒಬ್ಬ ರಾಮಕೃಷ್ಣ, ಒಬ್ಬ ವಿವೇಕಾನಂದ, ಅಥವಾ ಬಸವಣ್ಣ, ಅಥವಾ ಒಬ್ಬ ಕ್ರೈಸ್ತ, ಅಥವಾ ಒಬ್ಬ ಬುದ್ಧ, ಅಂಥ ಜೀವನದಲ್ಲಿ ಅವ್ರಿಗೆ ಪ್ರಪಂಚದಿಂದ ಬೇಕಿದ್ದು ಏನೂ ಇರಲಿಲ್ಲ. ಆದರೆ ತಮ್ಮ ಜೀವನದಲ್ಲಿ ಎಷ್ಟು ಆನಂದಪೂರ್ಣವಾಗಿದ್ದರು ಅಂತಂದರೆ, ಆ ಆನಂದನ ಬೇರೆಯವ್ರಿಗೂ ಹಂಚೋ ಒಂದು ಶಕ್ತಿ ಇತ್ತು ಅವರಲ್ಲಿತ್ತು. ಅದರಿಂದಲೇ ಜೀವನದ ಉದ್ದೇಶ ಬರೀ ಲಕ್ಸುರಿ ಅಥವಾ ಈ ಮೆಟೀರಿಯಲಿಸ್ಟಿಕ್ ಜೀವನ ಒಂದೇ ಅಲ್ಲ. ಆದರೆ ನಮ್ಮ ಜೀವನದ ನಿಜವಾದ ಉದ್ದೇಶ ಪರಿಪೂರ್ಣತೆಯನ್ನು ಕಂಡುಕೊಳ್ಳೋದು, ಒಳಗಡೆನೇ ಅದೇ ನೀವು ಹೇಳಿದ್ರಲ್ಲ, ಸೂಫಿ ಸಂತರದು ಅವರು ಫಾಲೋ ಮಾಡಿದ್ರು. 5 ದಿನಾನೂ ಅವರು ಶಿಸ್ತಾಗಿದ್ರು, ಸೆಲ್ಫ್ ಡಿಸಿಪ್ಲಿನ್ ಇತ್ತಿರಲಿ. ಅವ್ರು ಇರುವಾಗ ಅವರು ಅದನ್ನು ಅಂದ್ಕೊಂಡಿದ್ರು, ಇದು ನಿಜ ಆಗತ್ತೆ ಅನ್ನೋದೇ. ಅವಾಗ ಅವ್ರಿಗೆ ದರ್ಶನ ಸಿಕ್ಕಿದ್ದು. ಯೇಸುದಾಗ್ಲಿ. ಹೌದು, ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಸೂಫಿ ಧರ್ಮವನ್ನು ಪಾಲಿಸುವಾಗ ನಾನು ದಕ್ಷಿಣೇಶ್ವರ ದೇವಿಯ ದೇವಸ್ಥಾನ ಕಡೆ ತಿರುಗಿ ಸಹ ನೋಡಲಿಲ್ಲ. ಅಷ್ಟು ದೇವಿ ಮಾತೆ ಕಾಳಿ ಮತ್ತು ಶ್ರೀರಾಮಕೃಷ್ಣರು ಅನ್ಯೋನ್ಯವಾಗಿದ್ದರು. ಅವ್ರ ಜೊತೆಲಿ ಯಾವಾಗಲೂ ಮಾತಾಡೋದು, ಬೆಳಗ್ಗೆ ರಾತ್ರಿ ಯಾವಾಗ ನೋಡಿದ್ರೂ ಅವರು ದೇವಿ ಜೊತೆಯಲ್ಲಿ ಮಾತಾಡ್ತಾಯಿದ್ರು. ಅಂಥವರು ಈ 5 ದಿವಸ ಸೂಫಿ ಸಂತರ ಜೊತೆಲಿದ್ದು ಆ ಪ್ರಾರ್ಥನೆ ಎಲ್ಲ ಮಾಡುವಾಗ ದೇವಿ ಕಡೆಯೂ ತಿರುಗಿ ಸಹ ನೋಡ್ತಾ ಇರಲಿಲ್ಲ. ನೋಡಿ, ಆ ಶಿಸ್ತು, ಆ ಒಂದು ನೇಮಬದ್ಧತೆ ಇತ್ತು ಅವರಲ್ಲಿ. ಹೌದು. ಇವಾಗ ಹೇಳ್ತೀವಿ, ಮಾನವನ ಸೇವೆಯೇ ದೇವರ ಸೇವೆ. ಹೌದು. ಇದು ಹೇಗೆ ನಾವು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು? ಹೌದು. ಇದರಲ್ಲಿ ಒಂದು ಕಥೆ ಹೇಳ್ತೀನಿ ಇದ್ರ ಬಗ್ಗೆ. ಒಂದಿನ ಶ್ರೀರಾಮಕೃಷ್ಣರು ಕೂತ್ಕೊಂಡು ಎಲ್ಲರ ಜೊತೆಲೂ ಮಾತಾಡ್ತಾಯಿದ್ರು. ಆವಾಗ ನರೇಂದ್ರನಾಥ ಅಲ್ಲಿದ್ದ, ಸ್ವಾಮಿ ವಿವೇಕಾನಂದರು, ಅವರ ಹೆಸರು ನರೇಂದ್ರನಾಥ್ ಅಂತ ಅವ್ರ ಹೆಸರು. ನರೇಂದ್ರನಾಥ ಅಲ್ಲಿದ್ದ. ಆವಾಗ ಯಾರೋ ಒಬ್ಬರು ಇದು ವೈಷ್ಣವ ಸೇವೆ ಮಾಡಬೇಕು, ಅಂದರೆ ದೇವರ ಸೇವೆ ಮಾಡಬೇಕು, ದೇವರ ಭಕ್ತರ ಸೇವೆ ಮಾಡಬೇಕು, ಮತ್ತು ಜೀವಿಗಳಲ್ಲಿ ದಯೆ ತೋರಿಸ್ಬೇಕು ಅಂತೆಲ್ಲ ಹೇಳೋದು. ಓದ್ತಾಯಿದ್ರು, ಯಾವುದೊಂದು ಪುಸ್ತಕದಿಂದ ಓದ್ತಾಯಿದ್ರು. ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ತಕ್ಷಣ ಹೇಳಿದ್ರು, ಏನು ದಯೆ ತೋರಿಸೋನು ನೀನು ಯಾರು? ನೀನು ಯಾರು ದಯೆ ತೋರಿಸೋಕ್ಕೆ? ದೇವರೇ ದಯೆ ತೋರಿಸು, ನಾವು ಯಾರು ದಯೆ ತೋರಿಸೋದಕ್ಕೆ? ಇಲ್ಲ, ದಯೆ ಅಲ್ಲ, ಅದು ಸೇವೆಯಾಗಿರಬೇಕು.
ಜೀವಿಗಳಲ್ಲಿ ಸೇವೆ ಮಾಡು. ಈಶ್ವರ ಬುದ್ಧಿಯಲ್ಲಿ ಅಥವಾ ಲುಕ್ ಅಪಾನ್ ಎವ್ರಿಬಡಿ ಆ್ಯಸ್ ಡಿವೈನ್ ಆ್ಯಂಡ್ ಸರ್ವ್ ದ ಡಿವೈನ್. ಮಾನವ ಸೇವೆಯೇ ಈಶ ಸೇವೆ ಅಂತ ಹೇಳ್ತೀವಲ್ಲ, ಆ ಮಾತನ್ನು ಹೇಳಿದ್ರು. ಎಲ್ಲರೂ ಕೇಳಿಸ್ಕೊಂಡ್ರು, ಸುಮ್ಮನೆ ಆದರು. ಆದರೆ ನರೇಂದ್ರನಾಥ ವಿವೇಕಾನಂದರು ಹೊರಗಡೆ ಬಂದು ಹೇಳಿದ್ರು, ಇವತ್ತು ನಾನು ಒಂದು ಪಾಠವನ್ನು ಕಲ್ತ್ಕೊಂಡೆ. ರಾಮಕೃಷ್ಣನ ಒಂದು ದೊಡ್ಡ ಪಾಠ ನನಗೆ ಕಲಿಸ್ಕೊಟ್ಟಿದ್ದಾರೆ ಇವತ್ತು. ನೋಡಿ, ನಾವು ದೇವರನ್ನ ಎಲ್ಲೋ ಪೂಜಿಸ್ತೀವಿ, ದೇವಸ್ಥಾನದಲ್ಲಿಯೋ ಅಥವಾ ಮಸೀದಿಯಲ್ಲೋ ಅಥವಾ ಚರ್ಚಲ್ಲೋ ಎಲ್ಲೋ ಪೂಜಿಸ್ತೀವಿ. ಆದರೆ ಪ್ರತಿಯೊಬ್ಬ ಮಾನವನಲ್ಲೂ ದೇವರು ಇದ್ದಾನೆ. ಹೌದು. ಆ ದೇವರನ್ನ ನಾವು ಪೂಜೆ ಮಾಡಬೇಕು. ಅದರಿಂದಲೇ ರಾಮಕೃಷ್ಣ ಮಿಷನ್ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಆರಂಭಿಸಿದ್ರು. ಆಗಿನ ಸಮಯದಲ್ಲಿ ಸನ್ಯಾಸಿಗಳೆಲ್ಲ ಬರೀ ಉಪದೇಶ ಕೊಡೋದು ಅಥವಾ ಜಪ ಧ್ಯಾನ ಮಾಡೋದು, ತಪಸ್ಸು ಮಾಡೋದು, ಇಷ್ಟೇ ಅವ್ರ ಕೆಲಸ ಇತ್ತು. ಈ ಪರರ ಸೇವೆ ಮಾಡುವ ಒಂದು ಭಾವನೆ ಇರಲಿಲ್ಲ ಆಗ. ವಿವೇಕಾನಂದರು ಅದನ್ನು ಮೊದಲ ಬಾರಿಗೆ ಹಿಂದೂ ಧರ್ಮದಲ್ಲಿ ಅದನ್ನು ತಗೊಂಬಂದರು. ಅವರು ಬುದ್ಧ ಧರ್ಮದಲ್ಲಿ ಅದಿತ್ತು, ಆದರೆ ಈ ಒಂದು ಭಾವನೆ ಅಲ್ಲಿರಲಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಇದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತು ರಾಮಕೃಷ್ಣ ಮಿಷನ್ನ ಮೂಲಕ ಪ್ರತಿಯೊಬ್ಬರ ಸೇವೆ, ಯಾರೇ ಆಗಲಿ, ಒಳ್ಳೆಯವರಾಗಲಿ ಕೆಟ್ಟವರೇ ಆಗಲಿ, ಮನುಷ್ಯನೇ ಆಗಲಿ ಪಶುವೇ ಆಗಲಿ, ಯಾರೇ ಆಗಲಿ, ಎಲ್ಲರಲ್ಲೂ ಆ ದೈವತ್ವ ಇದೆ ಅನ್ನೋ ಒಂದು ಭಾವನೆಯನ್ನು ಸ್ವಾಮಿ ವಿವೇಕಾನಂದರು ಮೂಡಿಸಿದ್ರು. ನಾವು ಅದ್ರ ಬಗ್ಗೆ ಹಾಗೆ ನಾವು ನೋಡಿ, ಯಾರ ಜೊತೆಲೂ ಜಗಳ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಬೇಕು, ಯಾಕೆ ನಾನು ಅವ್ರ ಮೇಲೆ ಕೋಪ ಮಾಡಿಕೊಂಡೆ, ಯಾಕೆ ಅವ್ರ ಜೊತೆಯಲ್ಲಿ ಇದ್ರ ಜಗಳ ಮಾಡಿದೆ. ಅಲ್ಲಿ ಒಳಗಡೆ ಸ್ವಲ್ಪ ಆತ್ಮಾವಲೋಕನೆ ಮಾಡಿದಾಗ ನಿಜವಾಗ್ಲೂ ಅವನಲ್ಲೂ ದೇವರು ಇದ್ದಾರೆ. ಆದರೆ ಆ ದೇವರು ಸ್ವಲ್ಪ ಮುನಿಸ್ಕೊಂಡಿದ್ದಾನೆ ಅಥವಾ ತಪ್ಪು ಮಾಡಿದ್ದಾನೆ. ರಾಮಕೃಷ್ಣರೊಂದು ಸಣ್ಣ ಕಥೆಯೊಂದು ಹೇಳ್ತಾರೆ. ಒಬ್ಬ ಗುರು ಒಬ್ಬರಿದ್ದರು. ಆ ಗುರು ಶಿಷ್ಯರಿಗೆ ಹೇಳ್ತಾಯಿದ್ರು, ನೋಡಪ್ಪ, ಎಲ್ಲರಲ್ಲೂ ದೇವರಿದ್ದಾನೆ, ಆದ್ದರಿಂದ ಎಲ್ಲರನ್ನೂ ದೇವ್ರ ಥರ ನೀವು ಪೂಜಿಸಬೇಕು ಅಥವಾ ಅವ್ರನ್ನ ನಮಸ್ಕರಿಸಬೇಕು ಅಂತ. ಸರಿ, ಶಿಷ್ಯ ಒಂದು ದಿವಸ, ಕೆಲವರು ಶಿಷ್ಯರೆಲ್ಲ ಅಲ್ಲಿ ಒಂದು ರಸ್ತೆಯಲ್ಲಿ ಹೋಗ್ತಾಯಿದ್ರು. ಆಗ ಒಂದು ಮದವೆತ್ತ ಆನೆ ಬಂದು ಜೋರಾಗಿ ಓಡ್ಕೊಂಬರ್ತಾಯಿತ್ತು. ಆ ಮಾಹುತ ಎಲ್ಲರಿಗೂ ಹೇಳ್ದ, ಎಲ್ಲರೂ ಹೊರಗಡೆ ಹೋಗಿ ಇದು ರಸ್ತೆ ಬಿಡಿ ಅಂತ. ಈ ಒಬ್ಬ ಶಿಷ್ಯ ಪಾಪ ಅವನು ಕೈ ಮುಗಿದ್ಕೊಂಡು, ಓ ದೇವರೇ, ಗಜಾನನ ನೀನು ಬರ್ತಾ ಇದ್ದೀಯಾ, ನೀನು ಸ್ವಲ್ಪ ಶಾಂತವಾಗುವಂತ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡಂತೆ. ಆಗ ಆನೆ ಅವನ ಸೊಂಡಿಲಿಂದ ತಗೊಂಡು ದೂರ ಎಸೆದು ಬಿಟ್ಟು ಹೊರಟೋಯ್ತದೆ. ಸ್ವಲ್ಪ ಹೊತ್ತಾದಮೇಲೆ ಶಿಷ್ಯರೆಲ್ಲ ಬಂದು ಅವ್ರನ್ನ ಗುರುಗಳ ಹತ್ರ ಕರ್ಕೊಂಡೋಗಿ ಗುರುಗಳು ಹೇಳಿದ್ರು, ಯಾಕೆ ನೀನು ಇದು ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಗಜಾನನ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡಿದೆ ಅಂತ. ನೀವೇ ಹೇಳಿದ್ರಿ ಆನೆಲ್ಲೂ ದೇವರಿದ್ದಾರೆ ಅಂತ ಹೇಳಿದ್ರು. ಮಾಹುತನೂ ಇದ್ದಾನಲ್ಲಪ್ಪ, ಮಾಹುತ ಅವನು ದೇವರು ತಾನೆ, ಅವನು ಹೇಳಿದ್ನಲ್ಲ, ವಾರ್ನಿಂಗ್ ಕೊಟ್ಟನಲ್ಲ, ನೀನು ಯಾಕೆ ಅಲ್ಲಿ ಹೋಗಲಿಲ್ಲ ಅಂತ. ಸೊ ಆ ರೀತಿಯೇ ನಾವು ಪ್ರತಿಯೊಬ್ಬರಲ್ಲೂ ದೇವರಿದ್ದಾರೆ. ಅದೇ ಆ ಮದವೆತ್ತ ಆನೆ ಅಥವಾ ಹುಲಿ ದೇವರು, ಅವರಿಂದ ಸ್ವಲ್ಪ ದೂರ ಇರಬೇಕಷ್ಟೇ, ಇನ್ನೇನಿಲ್ಲ. ಯಾವಾಗಲೂ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಡೋಂಟ್ ಡೇರ್ ಟೆಂಪ್ಟೇಷನ್ ಅಂತ ಹೇಳ್ತಾರೆ. ಇದು ನಮ್ಮ ಈಗಿನ ಪೀಳಿಗೆಯ ಮಕ್ಕಳಿಗೆ ಅಥವಾ ಯುವಕರಿಗೆ ಭಾಳ ಅನ್ವಯಿಸ್ತಕ್ಕಂಥ. ವಿ ಶುಡ್ ನಾಟ್ ಡೇರ್. ಸುಮ್ಮನೆ ಕೆಲವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಡ್ರಗ್ಸ್ ತಗೊಳ್ಳೋದು ಅಥವಾ ಆಲ್ಕೋಹಾಲ್, ಇದೆಲ್ಲ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅದು ಅನುಭವಿಸಿದವರೆಲ್ಲ ಹೇಳಿದ್ದಾರೆ, ನೋಡಪ್ಪ ಅಲ್ಲಿ ಹೋಗಬೇಡ ಅಂತ ಅಂದ್ಬಿಟ್ಟು. ಅದನ್ನು ಮೊದಲೇ ಕಲಿಬೇಕಲ್ಲ ನಾವು. ಇವಾಗ ಡೇರ್ ಅಂತ ಹೇಳಿದ್ರೆ, ಡೇರ್ ಬೇರೆ, ಮನುಷ್ಯನಿಗೆ ಛಲ ಇರಬೇಕು ಅಂತಾರೆ. ಛಲ ಬೇರೆ, ಡೇರ್ ಬೇರೆ. ಛಲ ಬೇರೆ, ಡೇರ್ ಬೇರೆ. ಛಲ ಅನ್ನೋದು ಯಾವುದು ನನಗೂ ಒಳ್ಳೆಯದು ಅದನ್ನು ಸಾಧಿಸೋದು ಬಂದು ಅದು ಛಲ. ಆದರೆ ಇದು ಬಂದು ಹುಚ್ಚು ಧೈರ್ಯ ಅಷ್ಟೇ, ಏನಿಲ್ಲ. ಹುಚ್ಚು ಧೈರ್ಯ. ಡೇರ್ ಅನ್ನೋದು ಹುಚ್ಚು ಧೈರ್ಯ. ಹೌದು.
ಇವಾಗ ಜನ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೀವನದಲ್ಲಿ ಕಷ್ಟ ಕೊಡೋ ಜನ ಸುತ್ತಾನೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಹೌದು. ಇದ್ರ ಮಧ್ಯನೂ ನಾವು ಬದುಕಲೇಬೇಕು, ಯಾಕೆಂದ್ರೆ ಅದೇ ಜೀವನ. ನೀವು ಹೇಳ್ದಂಗೆ ಕೆಟ್ಟ ದೇವರು ಇರ್ತಾರೆ, ಒಳ್ಳೆ ದೇವರು ಇರ್ತಾರೆ, ದೇವ್ರಂತ ಅನ್ಕೊಂಡ್ರೆ. ಸೊ ಈ ಜನಗಳ ಮಧ್ಯೆ ನಾವು ಹೇಗೆ ಬದುಕೋದು, ಹೌ ಟು ಡೀಲ್ ವಿತ್ ಡಿಫಿಕಲ್ಟ್ ಪೀಪಲ್ ಅನ್ನೋದು. ಅದೇ, ಪ್ರತಿಯೊಬ್ಬರಲ್ಲೂ ದೈವತ್ವ ಇದೆ ಅನ್ನೋ ಒಂದು ಭಾವನೆ ಮೊದಲು ನಮ್ಮ ಮನಸ್ಸಲ್ಲಿ ಊರಬೇಕು. ಅಂದರೆ ಅದನ್ನು ಸರಿಯಾಗಿ ಇರಿಸ್ಕೊಂಡು ಆದ್ರೂ ನಮ್ಮ ಜೀವನದಲ್ಲಿ ಯಾರು ನನಗೆ ಒಳ್ಳೇದು ಮಾಡ್ತಾರೋ, ಯಾರು ನನಗೆ ಒಳ್ಳೇದು ಬಗೀತಾರೋ ಅಂಥವ್ರ ಜೊತೆಯಲ್ಲಿ ನಾವು ಸಹವಾಸ ಮಾಡಬೇಕು. ಕೆಲವರು ನೋಡೋದಕ್ಕೆ ಅಥವಾ ಮಾತಾಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ, ಆದರೆ ಹಿಂದಿನಿಂದ ಒಂದು ಚಾಕು ತೊಗೊಂಬಂದು ನಮ್ಮನ್ನು ಇರಿತಾರೆ. ಅಂಥ ಜನಗಳ ಹತ್ತಿರ ಸ್ವಲ್ಪ ದೂರ ಇರಬೇಕು. ಹಾಗೆಯೇ ಈ ಎಲ್ಲರ ಜೊತೆಲೂ ಇರಬೇಕು. ಹಿಂದಿನಲ್ಲಿ ಒಂದು ಗಾದೆ ಇದೆ, ಕಬೀರ್ ಅಂತ ಅನಿಸುತ್ತೆ. ಸಬ್ಸೆ ರಸಿಯೇ सबसे बसिए सबका लीजिए नाम हाँ जी करते रहिए बैठे अपना ठाम. ಅಂದರೆ ಎಲ್ಲರ ಜೊತೆಯಲ್ಲೂ ಪ್ರೀತಿಯಾಗಿ ನಡ್ಕೊಳ್ಳಿ, ಎಲ್ಲರ ಜೊತೆಯಲ್ಲೂ ಸರಿಪಾ ಹೇಗಿದೆಯಾ ಅಂತಂದ್ಬಿಟ್ಟು ಮಾತಾಡಿ. ಸಬ್ಕಾ ಲೀಜಿಯೇ ನಾಮ್, ಎಲ್ಲರನ್ನೂ ಹೊಗಳಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಹೊಗಳಿಕೆಗೇನು ಹಣ ಕೊಡಬೇಕಾಗಿಲ್ಲ, ಹೊಗಳಿ. ಆದರೆ ಹಾಜಿ ಅಂತ ತನ್ನ ಈ ಪ್ರಿನ್ಸಿಪಲ್ಸ್ ಅಥವಾ ಕನ್ವಿಕ್ಷನ್ಸ್ ಏನಿರುತ್ತೋ, ಅದೇ ನಮ್ಮ ಕನ್ನಡದಲ್ಲಿ ಏನಂತ ಇವಾಗ ವರ್ಡ್ ಬರ್ತಾ ಇಲ್ಲ, ಯಾವುದು ಕನ್ವಿಕ್ಷನ್ಸ್ ಇದೆಯೋ ಅಥವಾ ನಮ್ಮ ಯಾವ ಪ್ರಿನ್ಸಿಪಲ್ಸ್ ಇದೆಯೋ ಅದನ್ನು ಮಾತ್ರ ಬಿಡಬಾರ್ದು. ನಮ್ಮ ಸಂಘದಲ್ಲಿ ಸ್ವಾಮಿ ಯತೀಶ್ವರಾನಂದರು ಅಂತ ಒಬ್ಬರು ದೊಡ್ಡ ಸಾಧುಗಳಿದ್ದರು, ಬೆಂಗಳೂರಲ್ಲಿ ಭಾಳ ವರ್ಷಗಳಿದ್ದರು. ಅವ್ರು ಯಾವಾಗಲೂ ಹೇಳೋರು, ವಿತ್ ರಿಗಾರ್ಡ್ ಟು ಪ್ರಿನ್ಸಿಪಲ್ಸ್ be adamant as a rock, but with regard to opinions float with the water ಅಂತ. ಅಂದರೆ ನಮ್ಮ ಕೆಲವು ಧರ್ಮ, ನೀತಿ, ಸತ್ಯ ಹೇಳೋದು ಅಥವಾ ಇಂಥ ಅದನ್ನು ಯಾವಾಗಲೂ ನಾವು ಹಿಡ್ಕೊಂಡಿರಬೇಕು, ಅದನ್ನಂತ ನಾವು ಚಲಿಸಬಾರ್ದು. ಆದರೆ ಬೇರೆಯವರು ಯಾರಾದರೂ ಏನಾದರೂ ಒಂದು ಹೇಳ್ತಾರೆ, ಒಪಿನಿಯನ್ಸ್ ಕೊಡ್ತಾರೆ, ಸರಿಪಾ ನಿಮ್ಮ ಒಪಿನಿಯನ್ ಆ ರೀತಿ ಇರಲಿ, ನೀವು ಇಟ್ಕೊಳ್ಳಿ, ಅದಕ್ಕೆ ಇಟ್ಕೊಳ್ಳಿ. ಅದೇ ನಾವು ಕಾನ್ಫ್ರಂಟೇಷನಲ್ಲಿ ಆದರೆ, ಅಂದರೆ ನಾವು ಯಾವಾಗಲೂ ಬೇರೆಯವ್ರ ಜೊತೆ ಜಗಳ ಆಡ್ತಾ ಹೋದರೆ ಯಾವ ಪ್ರಯೋಜನ ಇಲ್ಲ. ಆದರೆ ನಮ್ಮ ಕನ್ವಿಕ್ಷನ್ಸ್ ಎಲ್ಲ ಸರಿಯಾಗಿದ್ದರೆ ಅದು ಅದಕ್ಕೋಸ್ಕರನೇ ಆತ್ಮ ಅವಲೋಕನೆ ಭಾಳ ಮುಖ್ಯ. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಇಂಗ್ಲೀಷಲ್ಲಿ ಆತ್ಮ ಅವಲೋಕನೆ ಭಾಳಷ್ಟು ಮುಖ್ಯ. ಅದರಿಂದಲೇ ನಾವು ಧ್ಯಾನ ಮಾಡಿ ಅಂತ ಹೇಳ್ತೀವಿ. ಏನು ಮಾಡ್ತೀರಾ ಆವಾಗ? ಆ ಧ್ಯಾನ ಕೂತ್ಕೊಂಡಾಗ ಎಲ್ಲ ವಿಷಯಗಳು ಬರುತ್ತೆ ನಮ್ಮ ಮನಸ್ಸಿಗೆ. ಬಂದಾಗ ಅದನ್ನು ನಾನು ಮಾಡಿದ್ದು ಸರಿನೋ ಮಾಡಿದ್ದು ತಪ್ಪೋ ಅನ್ನೋ ಒಂದು ದೃಢ ವಿಶ್ವಾಸ ಬರುತ್ತೆ. ಆವಾಗ ಸರಿ, ಇವತ್ತು ನಾನು ತಪ್ಪು ಮಾಡಿದೆ, ಅದನ್ನ ಇನ್ನೂ ತಪ್ಪು ಮಾಡಲ್ಲ ಅನ್ನೋ ಒಂದು ಭಾವನೆ ಇಟ್ಕೋಬೇಕು. ಆವಾಗ ಒಂದು ಶಿಸ್ತಿರ್ಬೇಕು. ಆವಾಗ ಅದು ಇಟ್ಕೊಂಡ್ರೆ ಸರಿ. ಹಾಗಾದರೆ ಬೇರೆಯವರು ಏನು ಹೇಳಿದ್ರು ಇಮಿಡಿಯೇಟಾಗಿ ನಾವು ರೆಸ್ಪಾನ್ಸ್ ಕೊಡಬೇಕು ಅಂತ ಎಲ್ಲೂ ಬರೆದಿಟ್ಟಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಸೈಲೆಂಟಾಗಿರಿ. ಹೇಳ್ತಾರೆ, ಮೌನದ ಏನಪ್ಪ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲದವನಿಗೆ ರೋಗವಿಲ್ಲ, ಮಾತು ಬಲ್ಲದವನಿಗೆ ಜಗಳವಿಲ್ಲ ಅಂತ. ಅದರಲ್ಲೇ ಸುಮ್ಮನೆ ಇರಬೇಕಷ್ಟೆ. ಇಲ್ಲದವರೆ ಸುಮ್ಮನೆ ಜಗಳ ಆಡಿ ನಮ್ಮ ಮನಸ್ಸು ಕೆಡಿಸ್ಕೊಳ್ತೀವಿ, ಮತ್ತೊಬ್ಬರ ಮನಸ್ಸನ್ನು ನಾವು ಕೆಡಿಸ್ಕೊಳ್ತೀವಿ. ಈ ಸಂಸ್ಕೃತದಲ್ಲಿ ಒಂದು ಮಾತಿದೆ, ದ್ವೇಷ ಅಂತ. ದ್ವೇಷ, ಹೇಟ್ರೆಡ್. ನಾನು ಅದನ್ನು ಸುಮ್ಮನೆ ಸ್ವಲ್ಪ ಅನಲೈಸ್ ಮಾಡ್ತಾ ಇದ್ದೆ. ವಿಷ ಇತಿ ದ್ವೇಷ. ಎರಡು ವಿಷ. ಯಾವುದು? ಅದು ವಿಷ ನಮ್ಮೊಳಗಡೂ ಆ ವಿಷ ಉಕ್ಕಿ ಬರುತ್ತೆ, ಮತ್ತೊಬ್ಬರಿಗೂ ನಾವು ಆ ವಿಷವನ್ನು ಕಾರ್ತೀವಿ. ಅದರಲ್ಲಿ ದ್ವೇಷ ಯಾವತ್ತೂ ಒಳ್ಳೆಯದಲ್ಲ. ಮನಸ್ಸಿಗೂ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹೌದು. ಇವಾಗ ಆತ್ಮ ಅವಲೋಕನೆ ಅದು ಅಂದರೆ ಸೆಲ್ಫ್ ರಿಫ್ಲೆಕ್ಷನ್.
ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ನಮ್ಗೆಲ್ಲರಿಗೂ ವರ್ಡ್ ತುಂಬ ಸಿಂಪಲ್ ಅನಿಸುತ್ತೆ, ನಾವೆಲ್ಲರೂ ಮಾಡ್ತೀವಿ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಾಗಿ ನಾವು ಮಾಡ್ತೀವ, ನಾವು ಅದನ್ನು ನಾವೇ ಅದಕ್ಕೆ ಆನ್ಸರ್ ಕೊಡಬೇಕು. ಇದು ಕೆಲಸದಲ್ಲೂ ಅನ್ವಯಿಸುತ್ತೆ. ಒಬ್ಬರು ಕೆಲಸಕ್ಕೆ ಹೋದಾಗ ಕಾರ್ಪೊರೇಟ್ ವರ್ಲ್ಡಲ್ಲಿ, ಮನೆಯಲ್ಲಿ, ನಿಮ್ಮ ಜೊತೆ ಇರೋರ ಜೊತೆ ಜಗಳ ಆಡಿದಾಗ ನಾವು ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ಒಂದು ಸತಿ ಮಾಡಲೇಬೇಕು. ಅದು ಏನಾಯಿತು ಸಿಚುವೇಶನ್ನು, ಇವಾಗ ಸ್ವಾಮೀಜಿ ಹೇಳಿದಾಗೆ ಅದು ರಿಯಲ್ ಆಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೀವು ಹೇಗೆ ನಮ್ಮ ಫೀಡ್ಬ್ಯಾಕ್ ನಾವೇ ತಗೊಳ್ಳೋ ಥರ ಅದು. ಹೌದು 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 ಹೌದು. ಯಾಕೆಂದರೆ ನೋಡಿ, ಪ್ರತಿಯೊಬ್ಬರಲ್ಲೂ ಆ ಒಂದು ದೈವತ್ವ ಇದೆ, ನಮ್ಮಲ್ಲೂ ಇದೆ, ಬೇರೆಯವರಲ್ಲಿ ಅಲ್ಲ. ಆದರೆ ಆ ದೈವತ್ವವನ್ನು ನಾವು ವಿಕಸನಗೊಳಿಸೋದಕ್ಕೆ ಅಥವಾ ಪ್ರಕಾಶವಾಗೋದಕ್ಕೆ ನಾವು ಅದಕ್ಕೆ ಇದು ಒಂದು ಸಂಯೋಗ ಕೊಡೋದಿಲ್ಲ, ಅಥವಾ ಅದಕ್ಕೆ ನಾವು ಅಪರ್ಚುನಿಟಿ ಕೊಡಲ್ಲ. ಅದು ಯಾವಾಗ ನಾವು ಒಳಗಿನ ಆ ದೈವತ್ವ ನಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡುತ್ತೋ ಆವಾಗ ಎಲ್ಲ ಕ್ಲಿಯರ್ ಆಗೋಗುತ್ತೆ, ಎಲ್ಲ ಕ್ಲಿಯರ್ ಆಗೋಗುತ್ತೆ. ಅದಕ್ಕೋಸ್ಕರನೇ ಯಾವಾಗ ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳೋರು, ಆಗಿಂದಾಗ್ಗೆ ಸ್ವಲ್ಪ ಎಲ್ಲದನ್ನು ಬಿಟ್ಟು ಸ್ವಲ್ಪ ದೂರಕ್ಕೆ ಹೊರಟೋಗ್ಬಿಡು, ಯಾವುದಾದ್ರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಹೋಗಿ ಕೂತ್ಕೊಂಡು ದೇವರ ನೆನೆಸು ಅಥವಾ ಆತ್ಮಾವಲೋಕನೆ ಮಾಡು ಅಂತಂದ್ಬಿಟ್ಟು. ಈ ಮೊಸರು ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಹಾಲನ್ನು ಚೆನ್ನಾಗಿ ಕಾಯ್ದು ಆಮೇಲೆ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ, ಅದಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಮೊಸರು ತಣ್ಣಗೆ ಆದಮೇಲೆ ಸ್ವಲ್ಪ 40 ಡಿಗ್ರಿ ಅಂತ ಏನು ಇದೆ, ಅದಾದಮೇಲೆ ಸ್ವಲ್ಪ ಮೊಸರು ಹಾಕಿ ಆಮೇಲೆ ಏನು ಮಾಡಬೇಕು, ಅದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಾಗೇ ಇಡಬೇಕು. ಅದನ್ನು ಯಾವಾಗಲೂ ತೆಗೆದು ನೋಡ್ತಾ ಇದ್ದರೆ ಅದು ಮೊಸರಾಗಲ್ಲ, ಹಾಲಾಗೆ ಉಳಿಯುತ್ತೆ. ಹಾಗೆಯೇ ನಮ್ಮ ಮನಸ್ಸನ್ನು ಹಾಗೆ ಆವಾಗ ಸ್ವಲ್ಪ ಎಲ್ಲ ನಮ್ಮ ಕನ್ಸರ್ನ್ಸ್ ಅಥವಾ ನಮ್ಮ ಯಾವ ತೊಂದರೆಗಳು ಇದನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ದಿವಸ ಎಲ್ಲಾದರೂ ಮುಂಚಿನ ದಿವಸ ಅದೇ ಮಾಡ್ತಾಯಿದ್ರು, ತೀರ್ಥಸ್ಥಾನಕ್ಕೆಲ್ಲ ಹೊರಟೋಗೋರು. ಯಾಕೆ ತೀರ್ಥಸ್ಥಾನ ಅಂದರೆ ಇಲ್ಲ ಈ ಕನ್ಸರ್ನ್ಸ್ ಎಲ್ಲ ಅಥವಾ ನಮ್ಮ ಈ ತೊಂದರೆ ಇವನ್ನೆಲ್ಲ ಬಿಟ್ಬಿಟ್ಟು ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡು ದೇವನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಸ್ವಲ್ಪ ಶಕ್ತಿ ಪಡೆದು ಮತ್ತೆ ಬಂದು ಜೀವನ ನಡೆಸೋದು. ಸೊ ಇದನ್ನು ಅದೇ ಸೆಲ್ಫ್ ರಿಫ್ಲೆಕ್ಷನ್ ಭಾಳ ನಮಗೆ ಬೇಕಾಗುತ್ತೆ. ಅದು ಇತ್ತೀಚಿನ ಜಗತ್ತಲ್ಲಿ ನಾವು ಯಾವಾಗಲೂ ಈ ಡಿವೈಸಸ್ ಇಟ್ಕೊಂಡು ಈ ಮೀಡಿಯಾ ಅದು ಯಾವಾಗಲೂ ಬೊಂಬಾರ್ಡ್ ಮಾಡ್ತಾಯಿದೆ ನಮ್ಮ ಮೇಲೆ, ಅದರಿಂದ ಸ್ವಲ್ಪ ದೂರ ಆಗಬೇಕು. ಅದಕ್ಕೆ ಏನು ಇವಾಗ ಡಿಟಾಕ್ಸ್ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಡಿವೈಸ್ ಡಿಟಾಕ್ಸ್ ಅಂತೆಲ್ಲ $1,000 ಕೊಟ್ಟು ಕೆಲವರೆಲ್ಲ ಡಿವೈಸ್ ಡಿಟಾಕ್ಸ್ ಮಾಡೋಕ್ಕೆ ಹೋಗ್ತಾರೆ. ಯಾಕೆ ಬೇಕಿಲ್ಲ, ಪ್ರತಿ ದಿವಸ ಒಂದು 10 ನಿಮಿಷ ಎಲ್ಲ ಬಿಟ್ಟು ಒಂದು ಜಾಗದಲ್ಲಿ ಮೂಲೆಯಲ್ಲಿ ಕೂತ್ಕೊಳ್ಳಿ, ಮನೆ ಮೂಲೆಯಲ್ಲಿ ಕೂತ್ಕೊಳ್ಳಿ, ದೇವ್ರನ್ನ ನೆನೆಸ್ಕೊಳ್ಳಿ, ಕಣ್ಣು ಮುಚ್ಕೊಂಡು ದೇವ್ರನ್ನ ನೆನೆಸ್ಕೊಳ್ಳಿ, ದೇವ್ರು ನನ್ನ ಒಳಗಡೆನೇ ಇದ್ದಾನೆ, ಆ ದೇವ್ರು ನನಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಿಧಾನವಾಗಿ ಆ ಒಂದು ಶಕ್ತಿ ಹೆಚ್ಚಾಗಿ ಆಗ್ತಾ ಆವಾಗ ನಮ್ಮ ಪೂರ್ಣ ವಿಕಸನಗೊಳ್ತೀವಿ. ಇದು ಲಿಟ್ರಲಿ ಮೊಸರು ಎಕ್ಸಾಂಪಲ್ ಕೊಟ್ಟರು, ಆದರೆ ಲಿಟ್ರಲಿ ಮೊಸರಲ್ಲ, ಅದು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಭವಿಷ್ಯದ ಚಿಂತೆ, ಹಳೆಯ ತಪ್ಪುಗಳು, ಇದೆರಡರ ಮಧ್ಯೆ ನಾವು ಹೇಗೆ ಜೀವನ ಮಾಡಬೇಕು? ಲಿವ್ ಇನ್ ದ ಪ್ರೆಸೆಂಟ್. ಬುದ್ಧ ಧರ್ಮದಲ್ಲಿ ಅದು ಭಾಳ ಚೆನ್ನಾಗಿ ಹೇಳ್ತಾರೆ. ಲಿವ್ ಇನ್ ದ ಪ್ರೆಸೆಂಟ್, ಲೆಟ್ ಗೋ ಆಫ್ ದ ಪಾಸ್ಟ್ ಆ್ಯಂಡ್ ಲೆಟ್ ದ ಫ್ಯೂಚರ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಂತಾರೆ. ಅದರಿಂದಲೇ ನಾವು ಈಗ ನಾವು ಏನು ಮಾಡ್ತಾ ಇದ್ದೀವೋ ಅದನ್ನು ಸರಿಯಾಗಿ ಮಾಡೋಣ. ಪ್ಲ್ಯಾನಿಂಗ್ ಇರಬೇಕು ನಮಗೆ, ಇಲ್ಲದೇ ಹೋದರೆ ನಮ್ಮ ಜೀವನ ನಡೆಸೋಕೆ ಅಸಾಧ್ಯ. ಇರಬೇಕು, ಆದರೆ ಅದೇ ಆಗಬೇಕು ಅನ್ನೋ ಒಂದು ಹಠ ನಮ್ಮಲ್ಲಿರಬಾರ್ದು. ಯಾವುದಾಗುತ್ತೋ ಅದಾಗುತ್ತೆ, ಆದರೆ ಈಗ ನಾನು ಏನು ಕೆಲಸ ಮಾಡ್ತಾಯಿದ್ದೀನೋ ಅದನ್ನು ಸರಿಯಾಗಿ ನಾನು ಮಾಡಬೇಕು. ಇವಾಗ ನಾವು ಬೀಜ ಬಿತ್ತುತ್ತೀವಿ, ಬೀಜ ಬಿತ್ತು ಅದನ್ನು ಸರಿಯಾಗಿ ನೀರು ಕೊಟ್ಟು ಅದಕ್ಕೆ ಸರಿಯಾದ ಫರ್ಟಿಲೈಸರ್ ಅದೆಲ್ಲ ಕೊಟ್ಟು ಸರಿಯಾಗಿ ನೋಡಿಕೊಂಡ್ರೆ ತಾನೇ ಅದು ನಾಳೆ ಒಳ್ಳೆ ಮರವಾಗಿ ಬೆಳೆಯೋಕ್ಕಾಗ ಸಾಧ್ಯ. ಇಲ್ಲ ಅದನ್ನು ಸುಮ್ಮನೆ ಹಾಗೆ ಬೀಜ ಬಿತ್ತುಬಿಟ್ಟು ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಹೇಗಾಗುತ್ತೆ? ಅದು ಸಾಧ್ಯ ಇಲ್ವಲ್ಲ, ಅದು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಈಗ ನಾವು ಏನು ಮಾಡ್ತೀವೋ ಅದ್ರ ಮೇಲ್ಗಡೆ ಹೆಚ್ಚಾಗಿ ನಾವು ನಮ್ಮ ಅಟೆನ್ಷನ್ ಕೊಡಬೇಕಾಗಿ ಬರುತ್ತೆ. ಹಿಂದೆ ನಡೆದಿದ್ದನ್ನು ಯಾವಾಗಲೂ ಮರಿಬೇಕು. ಅದರಿಂದ ಪಾಠ ಕಲ್ತ್ಕೊಳ್ಳೋದಿದೆ, ಹೌದು, ನೋ ಡೌಟ್. ಆದರೆ ಹಿಂದೆ ಏನು ನಡೀತೋ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಕೊರಗಿ ಎಷ್ಟೋ ಜನ ಸಾಯ್ತಾರೆ. ಹೌದು, ಇಲ್ಲ, ಆಗಿದ್ದಾಯಿತು. ಇನ್ನು ನಡೆಯೋದನ್ನು ಏನು ಮಾಡ್ತಿದ್ದೀನೋ ಈಗ ಅದರ ಬಗ್ಗೆ ನಾನು ಹೆಚ್ಚಾಗಿ ಯೋಚನೆ ಮಾಡಬೇಕು.
ಅದಕ್ಕೆ ಮುಂಚೆ ಅದಾದಮೇಲೆ ಒಂದು ದೈವಂ ಚೈವಾತ್ರ ಪಂಚಕಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ. ನೀವು ಮಾಡೋ ಕೆಲಸ ಎಲ್ಲ ಮಾಡಿ, ಆದರೆ ಇನ್ನೊಂದಿದೆ ದೈವ, ಅಂದರೆ ದೇವ್ರ ಇಚ್ಛೆ ಅನ್ನೋ ಒಂದಿದೆ. ಅದರ ಇಚ್ಛೆನ ಪ್ರಕಾರನೇ ಏನು ನಡೆಯುತ್ತೋ ಅದು ನಡಿಲೇಬೇಕಾಗಿ ಬರುತ್ತೆ. ಅದರಿಂದ ಈಗ ಮಾಡುವ ಕೆಲಸನ ಸರಿಯಾಗಿ ಮಾಡಿದ್ರೆ ಮುಂದಿನ ಕೆಲಸ ಅಥವಾ ಮುಂದಿನ ಫಲಪ್ರಾಪ್ತಿ ಸರಿಯಾಗುತ್ತೆ. ಇವಾಗ ನೀವು ಹೇಳಿದ್ರೆ ಸ್ವಾಮೀಜಿ, ಇವಾಗ ಪ್ರೆಸೆಂಟಲ್ಲಿ ಬದುಕಬೇಕು ಅಂತ, ಇವಾಗಿನ ಎಕ್ಸಾಂಪಲ್ನ ತಗೊಂಡ್ರೆ ಸುತ್ತಮುತ್ತ ನಾನು ನೋಡೋ ಇದರಲ್ಲಿ ಹಳೆ ತಪ್ಪು ಮಾಡಿರ್ತಾರೆ, ಆದರೆ ಇವಾಗ ಅವ್ರಿಗೆ ಆ ತಪ್ಪು ಮಾಡೋದಕ್ಕೆ ಇಷ್ಟ ಇರಲ್ಲ, ಮುಂದೆ ಹೋಗ್ಬೇಕಂತ ಇರುತ್ತೆ, ಆದರೆ ಅದೇ ಹಳೆ ತಪ್ಪು ಬಂದು ಇವಾಗ ಚುಚ್ಚುತ್ತೆ. ಅವಾಗ ಅವ್ರಿಗೆ ಗೊತ್ತಿರೋದಿಲ್ಲ, ಆ ಬುದ್ಧಿ ಇರೋದಿಲ್ಲ, ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಆ ಬುದ್ಧಿ ಇರೋದಿಲ್ಲ, ತಪ್ಪು ಮಾಡಿಬಿಡ್ತಾರೆ. ಇವಾಗ ಸರಿಪಡಿಸ್ಕೊಬೇಕು ಅನ್ನೋ ಟೈಮಲ್ಲಿ ಆ ತಪ್ಪುಗಳು ಬರುತ್ತಲ್ಲ, ಅದನ್ನು ಹೇಗೆ ನಾವು ಅದಕ್ಕೆ ಅಲ್ಲೇ ಶಿಸ್ತು, ಮುಂಚೆನೇ ಹೇಳಿದ್ರಲ್ಲ, ಅಲ್ಲೇ ಶಿಸ್ತು ಅನ್ನೋದು. ಯಾವಾಗ ನಾನು ಒಂದು ತಪ್ಪು ಮಾಡಿದ್ದೀನಿ, ಇನ್ನು ತಪ್ಪು ಮಾಡಲ್ಲ ಅನ್ನೋ ಒಂದು ದೃಢತೆ ನಮ್ಮಲ್ಲಿರಬೇಕು. ಅದಕ್ಕೋಸ್ಕರ ಶಿಸ್ತುಬದ್ಧತೆ ಬೇಕು ನಮಗೆ. ಸರಿಯಾದ ಸಮಯದಲ್ಲಿ ನಾವು ಎದ್ದೇಳೋದು, ಸರಿಯಾದ ಸಮಯದಲ್ಲಿ ತಿಂಡಿ ಅಥವಾ ಊಟ ಮಾಡೋದು, ಸರಿಯಾದ ಸಮಯದಲ್ಲಿ ವ್ಯಾಯಾಮ ಮಾಡೋದು, ಈ ರೀತಿ ಹಲವಾರು ರೆಗ್ಯುಲರ್ ರುಟೀನ್ನ ನಾವು ಯಾವಾಗ ಅನುಸರಿಸ್ಕೊಂಡು ಹೋಗ್ತೀವೋ ಆವಾಗ ನಾವು ತಪ್ಪು ಮಾಡೋ ಒಂದು ಫೋರ್ಸ್ದು ಕಡಿಮೆ ಆಗೋಗುತ್ತೆ ಆವಾಗ. ಅದರಲ್ಲೇ ರೆಗ್ಯುಲಾರಿಟಿ ಅಥವಾ ರೆಗ್ಯುಲರ್ ರುಟೀನ್ ಭಾಳ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ರಾತ್ರಿ 1 ಗಂಟೆಗೆ ಹೋಗಿ ನಿದ್ದೆ ಮಾಡೋದು, ಮತ್ತು ಬೆಳಗ್ಗೆ 1 ಗಂಟೆಗೆ ಹೇಳೋದು, ಅಥವಾ ಮಧ್ಯಾಹ್ನ 1 ಗಂಟೆ, ಅವ್ರಿಗೆ ಬೆಳಗ್ಗೆನೇ 1 ಗಂಟೆ, ಮಧ್ಯಾಹ್ನ ಬೆಳಗ್ಗೆನೇ ಆಗುತ್ತೆ. ಈ ರೀತಿ ಮಾಡ್ಕೊಂಡು ಹೋದರೆ ಸರೋಗಲ್ಲ. ಅದರಿಂದ ನಾವು ನಮ್ಮ ಶಾಸ್ತ್ರದಲ್ಲಿ ಅಥವಾ ನಮ್ಮ ಕಲ್ಚರಲ್ಲಿ ಯಾವಾಗಲೂ ಹೇಳೋದೆ, ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಸೂರ್ಯನನ್ನು ಬರಮಾಡ್ಕೊಳ್ಳಿ. ಆ ಸೂರ್ಯನ ಬೆಳಗಿನ ಕಿರಣಗಳು ಭಾಳ ಪ್ರತಾಪದ್ದು, ಭಾಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ. ನಾವು ಅದನ್ನು ಹೊರಗಡೆನೇ ಹೋಗಲ್ಲ, ನಾವು ಮನೆ ಬಿಟ್ಟು ಹೊರಗಡೆನೇ ಹೋಗಲ್ಲ. ಆ ಬೆಳಗಿನ ಸೂರ್ಯನ ಕಿರಣಗಳನ್ನು ಬೆಳಗ್ಗೆ ತಗೊಂಡು ಅದಾದಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಶುರು ಮಾಡಬೇಕು. ಅದು ಎಷ್ಟೋ ಮನಸ್ಸಿಗೂ ಒಳ್ಳೆಯದು, ಮತ್ತು ಅದು ಶರೀರಕ್ಕೂ ಒಳ್ಳೆಯದು. ಅದರಿಂದಲೇ ಈ ರೀತಿ ಒಂದು ಶಿಸ್ತುಬದ್ಧತೆ ಇಲ್ಲದೆ ಹೋಯ್ತು ಅಂತಂದರೆ ನಾವು ತಪ್ಪು ಮಾಡಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋ ಒಂದು ಶಕ್ತಿ ಸಹ ನಮ್ಮ ಒಳಗಡೆ ಇರೋಲ್ಲ. ಅದರಿಂದಲೇ ರೆಗ್ಯುಲರ್ ರುಟೀನ್ ಭಾಳ ಇಂಪಾರ್ಟೆಂಟ್. ನಮ್ಮ ಸನ್ಯಾಸಿ ಜೀವನದಲ್ಲಿ ನಮಗೆ ಎಷ್ಟು ಶಿಸ್ತಿದ್ರೂ, ಎಷ್ಟು ಸ್ವಾತಂತ್ರ್ಯ ಕಡಿಮೆ ಇದ್ರೂ ನಾವು ಆನಂದವಾಗಿ ಭಾಳ ಸಂತೋಷವಾಗಿರ್ತೀವಿ. ಯಾಕೆಂದರೆ ಒಂದು ರುಟೀನ್ ಇದೆ ನಮ್ಮಲ್ಲಿ. ಹೌದು. ಬೆಳಗ್ಗೆ ಹೇಳೋದು, ದೇವರದ್ದೇ ಧ್ಯಾನ ಮಾಡೋದು, ಜಪ ಮಾಡೋದು, ಯೋಗ ಮಾಡೋದು ಇತ್ಯಾದಿ ಎಲ್ಲ ಇದೆ. ಅವೆಲ್ಲ ನಾವು ಅಳವಡಿಸ್ಕೋಬೇಕು. ಆವಾಗ ನಮಗೆ ಎಷ್ಟೋ ಸಂಕಟಗಳು ಬರುತ್ತೆ. ನಮಗೆ ತೊಂದರೆ ಬರೋಲ್ಲ ಅಂತಿಲ್ಲ. ಸನ್ಯಾಸಿ ಆದಮೇಲೆ ಸಾಕಷ್ಟು ತೊಂದರೆ ಸಂಕಟಗಳೆಲ್ಲ ಬಂದೇ ಬರುತ್ತೆ. ಅದೆಲ್ಲ ದೇವರಿಚ್ಛೆ ನಡೀತಾ ಇದೆ ಅಂತಂದು ಬಿಟ್ಬಿಡ್ತೀವಿ. ಎದುರಿಸ್ತೀವಿ, ಅದನ್ನು ಸರಿಯಾಗಿ ಎದುರಿಸ್ತೀವಿ. ಆದರೆ ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡಲ್ಲ, ಚಿಂತೆ ಮಾಡಲ್ಲ. ಹೀಗೆ ನಮ್ಮ ಯುವಕರು ಅಷ್ಟೇ, ಒಂದು ರುಟೀನ್ ಇಟ್ಕೊಳ್ಳಿ. ನಾನು ಎಲ್ಲ ಯುವಕರುಗಳು ಇದೇ ಹೇಳೋದು ಯಾವಾಗಲೂ, ಒಂದು ರುಟೀನ್ ಹಾಕೋಪ್ಪ. ಬೆಳಗ್ಗೆ ಸರಿಯಾದ ಟೈಮ್ನಲ್ಲಿ ಹೇಳು. ಸರಿ, ನೀನು 8 ಗಂಟೆಗೆ ಹೇಳೋದಾದ್ರೂ ಪರವಾಗಿಲ್ಲ, 8 ಗಂಟೆಗೆ ಹೇಳು. ಆದರೆ ಎದ್ದು ಅದಾದಮೇಲೆ ನೀನು ರುಟೀನ್ ಅಂತ ಪಾಲನೆ ಮಾಡು ಅಂತ. ಹೌದು. ಇವಾಗ ರುಟೀನ್ ಅಂತ ಬಂದಾಗ ನಾವು ಒಳ್ಳೆ ದೇವರು ಕೆಟ್ಟ ದೇವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಕೆಟ್ಟ ದೇವ್ರ ಬಗ್ಗೆ ಮಾತಾಡುವಾಗ ಮಂಕಿ ಮೈಂಡ್ ಅಂತ ಬರುತ್ತೆ. ಮಂಕಿ ಮೈಂಡ್ ಅಂದರೆ ಕೋತಿ ಮನಸ್ಸು. ಇದನ್ನ ಎಷ್ಟೇ ಅವಾಯ್ಡ್ ಮಾಡಿದ್ರು ಸ್ವಾಮೀಜಿ, ಹಿಂಗಾದ್ರೂ ಮಾಡಿ ಇವಾಗ ಒಂದು ಐಫೋನ್ ತಗೊಳ್ಳೋದು, ಅದೊಂದು ಮೆಟೀರಿಯಲಿಸ್ಟಿಕ್ ಥಿಂಗ್, ಅದೊಂದು ಮಂಕಿ ಮೈಂಡ್. ಅವಾಗ ಅನಿಸುತ್ತೆ ಆ ಕ್ಷಣಕ್ಕೆ, ಓಕೆ ನಾನು ತೊಗೊಬೇಕಿಲ್ಲ, ನಾನೆಲ್ಲರೂ ಹೋದಾಗ ಒಂದು ಪರ್ಫ್ಯೂಮ್ ತೊಗೊಬೇಕು, ಇದು ಎಷ್ಟೇ ಎಕ್ಸ್ಪೆನ್ಸಿವ್ ಇದ್ರೂ ಅದತ್ತು ಆ ಕ್ಷಣಕ್ಕೆ ಬೇಕು ಅನಿಸುತ್ತೆ. ಇದನ್ನು ಹೇಗೆ ನಾವು ಅದಕ್ಕೆ ಇದರಲ್ಲಿ ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ, ದೋಷ ದೃಷ್ಟ್ಯಾ ಮುಹುರ್ಮುಹು ಅಂತ. ಅಂದರೆ ನಾನು ಏನು ಮಾಡ್ತೀನೋ ಅಥವಾ ಏನು ತಗೊಳ್ತೀನೋ ಅದರ ಪ್ರಾಸ್ ಆ್ಯಂಡ್ ಕಾನ್ಸ್, ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಪ್ರಾಸ್ ಆ್ಯಂಡ್ ಕಾನ್ಸ್, ಯಾವಾಗಲೂ ನಾವು ಅದನ್ನು ಯೋಚನೆ ಮಾಡಬೇಕು. ಸರಿಪಾ,
ನಾನು ಇವಾಗ ಒಂದು $1,000 ಒಂದು ಏನಾದರೂ ಒಂದು ಫೋನ್ ತಗೊಳ್ತೀನಿ ಅಂತ ಇಟ್ಕೊಳ್ಳಿ, ಅದು ಎಷ್ಟು ನನಗೆ ಉಪಯೋಗ ಆಗುತ್ತೆ, ಹೌ ಮಚ್ ಆಫ್ ಯುಟಿಲಿಟಿ ಡಸ್ ಇಟ್ ಡು ಐ ಹ್ಯಾವ್. ಇದಕ್ಕೆ ಯಾಕೆ ಅಷ್ಟು ಖರ್ಚು ಮಾಡಬೇಕು ನಾನು ಅವಾಗ? ಸರಿ, ಅಷ್ಟು ಖರ್ಚು ಮಾಡಿದ್ರೆ ಅದರ ಸಾಲ ತೀರಿಸೋದಕ್ಕೋಸ್ಕರ ಎಷ್ಟು ನಾನು ಕಷ್ಟಪಡಬೇಕು ಅದೆಲ್ಲ ನೋಡಬೇಕು. ಆದ್ದರಿಂದಲೇ ನಾವು ಪ್ರಾಸ್ ಆ್ಯಂಡ್ ಪ್ರತಿಯೊಂದು ವಿಷಯದಲ್ಲೂ ಏನೇ ಆಗಲಿ, ಆಭರಣ ತಗೊಳ್ಳೋದಾಗಲಿ ಏನೇ ಆಗಲಿ, ಅದಕ್ಕೆ ಪ್ರಾಸ್ ಆ್ಯಂಡ್ ಕೋನ್ಸ್ ಯಾವಾಗಲೂ ವಿಚಾರ ಮಾಡಬೇಕು. ಅದರಿಂದಲೇ ವಿವೇಕ ಮತ್ತು ವಿಚಾರ ಎರಡು ವ್ಯಾಲ್ಯೂಸು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು. ವಿವೇಕ ಅಂದರೆ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತಂದು, ವಿಚಾರ ಇದು ನನಗೆ ಒಳ್ಳೆಯದಾಗುತ್ತೋ ಇಲ್ಲ ಕೆಟ್ಟದಾಗುತ್ತೋ, ಉಪಯೋಗ ಎಷ್ಟಿದೆಯೋ ಅಥವಾ ಉಪಯೋಗ ಇಲ್ವೋ ಅಂತ ಅನ್ನೋದನ್ನು ಯೋಚನೆ ಮಾಡಬೇಕು. ಆದ್ದರಿಂದ ಈ ಮರ್ಕಟ ಮನವನ್ನು ನಾವು ಹತೋಟಿಯಲ್ಲಿ ತೊಗೊಂಬರ್ಬೇಕು ಅಂತಂದರೆ ಒಂದೇ ಒಂದು ಮಾರ್ಗ, ಅದೇನು ಅಂತಂದರೆ ನಮ್ಮ ಗುರಿಯನ್ನು ಸರಿಯಾಗಿ ಇಟ್ಕೋಬೇಕಷ್ಟೆ. ಗುರಿ ನಾನು ಸರಿಯಾಗಿ ಇಟ್ಕೊಂಡ್ರೆ ಆ ಗುರಿ ನಾನು ಸೇರಲೇಬೇಕು ಅಂತನ್ನೋ ಒಂದು ನೋಡಿ, ಈ ನಮ್ಮ ಅಥ್ಲೆಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಟೆಂಪ್ಟೇಷನ್ಸ್ ಎಲ್ಲ ಬರುತ್ತೆ, ಆದ್ರೂ ಅವರು ಗುರಿನ ಮುಟ್ತಾರೆ. ಯಾಕೆಂದರೆ ಆ ಗುರಿನ ಅವರು ಸರಿಯಾಗಿ ಅಳವಡಿಸ್ಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ. ಈ ಗುರಿನ ಮುಟ್ಟೋ ತನಕ ನಾನು ಏನೂ ಮಾಡಲ್ಲ, ಬೇರೆ ಯಾವ ಕಡೆನೂ ನೋಡಲ್ಲ, ತಿರುಗೇ ನೋಡಲ್ಲ ಅಂತಂದ್ಬಿಟ್ಟು ನೋಡಿ. ಈ ಎಕ್ಸಾಂಪಲ್ಸ್ ಎಲ್ಲ ನಮ್ಮ ಮುಂದ್ಗಡೆನೇ ಇದೆ. ಅದನ್ನೇ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ, ಅದನ್ನು ತಗೊಂಬರ್ಬೇಕು. ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ವಿಜ್ಞಾನ ಮತ್ತು ಅಧ್ಯಾತ್ಮ. ಅಧ್ಯಾತ್ಮದ ಡೆಫಿನಿಷನೇ ಬಂದು ಆತ್ಮ. ಅಧಿ ಅಂದರೆ ತಳಪಾಯ ಅಥವಾ ನಮಗೆ ಇಷ್ಟು ದಿನ ನಮ್ಮಲ್ಲೇ ಇರುತ್ತೆ ಉತ್ತರ, ನಾವು ಹುಡ್ಕಲ್ಲ. ಅಧಿ ಅಂದರೆ ತಳಪಾಯ. ನೋಡಿ, ಯಾವ ಮನೆ ಕಟ್ಟಬೇಕು, ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ತಳಪಾಯ ಸರಿಯಾಗಿಲ್ತೇ ಹೋಯ್ತು ಅಂತಂದರೆ ಆ ಮನೆ ಕುಸಿದು ಬೀಳುತ್ತೆ ಅಲ್ವಾ? ಅದೇ ರೀತಿ ಅಧ್ಯಾತ್ಮ ಬಂದು ನಮ್ಮ ಬೇಸಿಸ್, ನಮ್ಮ ತಳಪಾಯ. ನಾನು ಯಾರು ಅಂತ ಹೇಳ್ಕೊಡೋದೇ ಅಧ್ಯಾತ್ಮ. ನಾನು ಯಾರು? ನಾನು ಆತ್ಮ ಅಥವಾ ಈಶ್ವರನ, ಭಗವಂತನ ಮಗು ಅಂತನೋ ಒಂದು ಭಾವನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ದೇವರು ಬೇರೆ, ನಾನು ಬೇರೆ ಅಂತನ್ನೋ ಒಂದು ಭಾವನೆ ಸ್ವಲ್ಪ ಕೆಳಗಿನ ಮಟ್ಟದ್ದು ಅಂತ ಹೇಳ್ಬೋದು. ಆದರೆ ನಾನು ದೇವರ ಮಗು, ನಾನು ಹುಟ್ಟಿರೋದೆಲ್ಲ ದೇವರಿಂದಲೇ, ನಾವೆಲ್ಲ ಹುಟ್ಟಿರೋದು ದೇವರಿಂದಲೇ. ಸೊ ನಾವು ಈ ಒಂದು ಭಾವನೆ ಯಾವಾಗ ನಮ್ಮಲ್ಲಿ ದೃಢವಾಗಿ ಬೇರ್ಬಿಡುತ್ತೋ ಆವಾಗ ಸೈನ್ಸೇ ಆಗಲಿ ಏನೇ ಆಗಲಿ ಯಾವುದೂ ನಮಗೆ ತೊಂದರೆ ಕೊಡಲ್ಲ. ನೋಡಿ, ಸೈನ್ಸ್ ಏನು ಮಾಡುತ್ತೆ? ಹೊರಗಿನ ಜಗತ್ತನ್ನು ನಮಗೆ ತೋರಿಸ್ಕೊಡುತ್ತೆ ಅಲ್ವಾ? ವಿಜ್ಞಾನ ನಮ್ಮ ಹೊರಗಿನ ಜಗತ್ತಿನ ಬಗ್ಗೆ ಕೊಡುತ್ತೆ. ಅಧ್ಯಾತ್ಮ ಒಳಗಿನ ಜಗತ್ತಿನ ಬಗ್ಗೆ ನಮಗೆ ಅರಿವು ಕೊಡುತ್ತೆ. ಒಳಗಿನ ಜಗತ್ತನ್ನು ನಾವು ನೋಡಬೇಕು. ಎಷ್ಟು ಜನ ನಾವು ಒಳಗಿನ ಜಗತ್ತು ನೋಡ್ತೀವಿ, ಹೊರಗಿನ ಜಗತ್ತು ಎಷ್ಟೋ ನೋಡ್ತಿರ್ತೀವಿ. ಇನ್ನೊಂದು ವೇದಾಂತದ ವಿಷಯದಲ್ಲಿ ಹೇಳೋದಾದರೆ, ಇರೋದು ಒಂದೇ ಒಂದು ಸತ್ತ, ಅಂದರೆ ಬ್ರಹ್ಮನ್ ಅಥವಾ ಬ್ರಹ್ಮವಸ್ತು ಒಂದೇ ಒಂದು ನಿಜ. ಬೇರೆ ಎಲ್ಲ ಬಂದು ಈ ಮಿರಾಜ್ ಅಂದರೆ ಮರುಮರೀಚಿಕೆ ಥರ. ನಾವು ಒಂದು ಡೆಸರ್ಟ್ ಅಥವಾ ಮರುಭೂಮಿಲಿ ಹೋದರೆ ಅಲ್ಲೆಲ್ಲ ಇದು ಏನು ಗೊತ್ತಾ, ಪಾಮ್ ಲೀವ್ ಟ್ರೀಸ್ ನೋಡ್ತೀವಿ, ಮತ್ತು ನೀರು ನೋಡ್ತೀವಿ, ಅದು ಯಾವುದೂ ಇಲ್ಲ ಅಲ್ಲಿ. ಆದ್ರೂ ನಮಗೆ ಅದು ಕಾಣಿಸುತ್ತೆ ನೋಡಿ. ಹೀಗೆ ಈ ಜಗತ್ತೆಲ್ಲ ಬರೀ ಮರೀಚಿಕೆ ಥರನೇ ಇರೋದು ಒಂದೇ ಬ್ರಹ್ಮವಸ್ತು, ಒಂದೇ ಇರೋದು. ಆ ಬ್ರಹ್ಮವಸ್ತುನ ನಾವು ಯಾವಾಗ ನಾವು ನಮ್ಮ ಜೀವನದಲ್ಲಿ ಆ ಬ್ರಹ್ಮವಸ್ತು ಒಂದೇ ಇರೋದು ಅಂತ ಖಚಿತವಾಗಿ ನಮಗೆ ಅರ್ಥ ಆಗುತ್ತೋ ಆವಾಗ ಹೊರಗಿನ ಈ ಸೈನ್ಸೇ ಆಗಲಿ ಅಥವಾ ಯಾವ ಡಿಸ್ಕವರೀಸೇ ಏನೇ ಆಗಲಿ ಅದೆಲ್ಲ ಇದೆ, ಅದರ ಒಂದು ಮಹತ್ವ ಹೊರಗಡೆ ಇದೆ. ಆದರೆ ಅದು ನಮಗೆ ಯಾವ ತೊಂದರೆನೂ ಕೊಡಲ್ಲ. ಸೈನ್ಸ್ ಬೇಕಾಗುತ್ತೆ. ನಾವು
ಜೀವನ ನಡೆಸಬೇಕು ಅಂತಂದರೆ ಸೈನ್ಸಿನ ಸಹಾಯ ಬೇಕೇ ಬೇಕು. ಆದರೆ ನಾನು ಯಾರು ಅಂತ ಕಂಡಿಡ್ಕೊಂಡ್ಬಿಟ್ರೆ ಅವೆಲ್ಲ ಯಾವುದು ಬರೀ ಮರೀಚಿಕೆ ಥರ ಕಾಣಿಸುತ್ತೆ. ಇವಾಗ ಆಧ್ಯಾತ್ಮದ್ದು ತುಂಬ ದೊಡ್ಡ ಟಾಪಿಕ್ಕು. ಆಧ್ಯಾತ್ಮಗೂ ದೇವ್ರಿಗೂ ಸಂಬಂಧ? ಅಧ್ಯಾತ್ಮ ದೇವರು ಅನ್ನೋದು ಒಳಗಡೆ ಇರೋ ಆ ಅಧ್ಯಾತ್ಮ ಚೇತನವನ್ನು ನಾವು ಹೊರಗಡೆ ಇಟ್ಟು ಅದನ್ನು ಪೂಜೆ ಮಾಡೋದು, ಅದೇ ದೇವರು, ಏನಿಲ್ಲ. ಸೊ ಆಧ್ಯಾತ್ಮನೂ ದೇವ್ರಿಗೂ, ಆಧ್ಯಾತ್ಮತೆ ಇರೋರು ದೇವ್ರನ್ನ ನಂಬೇಕಾಗಿಲ್ಲ, ನಂಬಬೇಕಾಗಿಲ್ಲ. ಆದರೆ ಎರಡಕ್ಕೂ ಒಂದು ಅನ್ಯೋನ್ಯ ಸಂಬಂಧ ಇದೆ. ಎರಡಕ್ಕೂ ಒಂದು ಅನ್ಯೋನ್ಯ ಸಂಬಂಧ ಇದೆ. ಅಲ್ಲಿರೋ ದೇವರು ಇಲ್ಲೇ ಇದ್ದಾನೆ. ಯಾವಾಗ ಆ ಭಾವನೆ ಬಂದ್ಬಿಡುತ್ತೋ ಆವಾಗ ದೇವರು ಮತ್ತು ನಾನು ಆತ್ಮ ಏವ ತತ್ವಮಸಿ ಅಂತ ನಮ್ಮ ಉಪನಿಷತ್ತಲ್ಲಿ ಹೇಳ್ತಾರೆ. ತತ್ ಅಂದರೆ ಅದು, ಆ ಬ್ರಹ್ಮ ವಿಶ್ವಸ್ತು, ತ್ವಂ ನೀನು ಅಂದರೆ ಈ ಜೀವ, ಅಸಿ ಅಂದರೆ ಆಗಿದ್ದೀಯಾ, ನೀನೇ ಅವನು ಆಗಿದ್ದೀಯಾ ಅಂತ ಅನ್ನೋದು. ಅದೇ ದೇವ್ರನ್ನ ನಾವು ಹೊರಗಡೆ ಇಟ್ಟು ಪೂಜೆ ಮಾಡ್ತೀವಿ. ನಾವು ನಮ್ಮ ಪೂಜೆ ಮಾಡೋದು ಒಂದು ಇದೆಯಲ್ಲ, ಪದ್ಧತಿ ಇದೆಯಲ್ಲ, ಭಾಳ ಯೂನಿಕ್ ಪದ್ಧತಿ. ಏನು ಅಂತಂದರೆ ನಾವೇನು ಮಾಡ್ತೀವಿ, ಅರ್ಚಕ ಏನು ಮಾಡ್ತಾರೆ ಅಂದರೆ ಮೊದಲು ತನ್ನನ್ನು ಶುದ್ಧಿ ಮಾಡ್ಕೊಳ್ತಾನೆ. ಶುದ್ಧಿ ಮಾಡಿಕೊಂಡು ಅದಾದಮೇಲೆ ದೇವ್ರನ್ನ ಅಲ್ಲಿ ಪೂಜೆ ಮಾಡ್ತಾನೆ. ಪೂಜೆ ಆದಮೇಲೆ ದೇವರನ್ನ ತನ್ನ ಒಳಗೆ ತಗೊಂಬಂದು ತನ್ನ ಒಳಗಡೆ ಪೂಜೆ ಮಾಡ್ತಾನೆ. ಇದು ಒಂದು ಸರಿಯಾದ ಪೂಜೆಯ ಪದ್ಧತಿ. ಇದು ಹೊರಗಡೆ ಇದ್ದಾರೆ ದೇವರು, ಆದರೆ ನಾನು ನನ್ನ ಒಳಗಡೆ ಇರೋ ದೇವರನ್ನ ಅಲ್ಲಿಟ್ಟು ಪೂಜೆ ಮಾಡಿ ಮತ್ತೆ ನಾವು ಅದನ್ನು ನನ್ನ ಒಳಗಡೆ ತಗೊಂಬರ್ತೀವಿ. ಹೌದು. ಇವಾಗ ದೇವಸ್ಥಾನ ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಿದ್ರೆ ದೇವರು ಕೊಡ್ತಾನೆ ಅಂತಲ್ಲ, ನಮ್ಮೊಳಗಡೆ ನಾವು ಫಸ್ಟ್ ಚೇಂಜ್ ಆಗಬೇಕು. ಹೌದು. ಆಮೇಲೆ ನಮಗೆ ಅದು ಇವಾಗ ಏನು ಮ್ಯಾನಿಫೆಸ್ಟೇಷನ್ ಅಂತಾರೆ, ದಟ್ ಈಸ್ ನಥಿಂಗ್ ಬಟ್ ಸೆಲ್ಫ್ ಡಿಸಿಪ್ಲಿನ್ ಅಂತ ನನಗೆ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಅದು ತಲೆಗೆ ಬರ್ತಾ ಇದೆ. ಸೆಲ್ಫ್ ಡಿಸಿಪ್ಲಿನ್ ಮತ್ತು ಗುರಿ ಎರಡೂ ಸೇರಿಸಿದ್ರೆ ಮ್ಯಾನಿಫೆಸ್ಟೇಷನ್. ಇವಾಗ ಸ್ವಾಮೀಜಿ, ಎಲ್ಲವನ್ನು ತ್ಯಾಗ ಮಾಡಿದೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಈ ಆಧ್ಯಾತ್ಮ ಕಡೆ ಒಲವು ತೋರಿಸ್ಬೋದು? ತ್ಯಾಗ ಅಂದರೆ ಏನು ಅಂತ ಮೊದಲು ಕಂಡಿಡ್ಕೋಬೇಕು. ತ್ಯಾಗ ಅಂದರೆ ತನ್ನ ಅಹಂಕಾರವನ್ನು ಬಿಡೋದೇ ದೊಡ್ಡ ತ್ಯಾಗ. ಅಹಂಕಾರವನ್ನು ಬಿಟ್ಟು ದೇವರೊಬ್ಬನೇ ಇದ್ದಾನೆ, ಎಲ್ಲರಲ್ಲೂ ದೇವರಿದ್ದಾರೆ, ಆದ್ದರಿಂದ ನಾವು ದೇವರನ್ನ ಎಲ್ಲರಲ್ಲೂ ಕಾಣಬೇಕು ಅಂತನ್ನೋದು. ಅದಕ್ಕೋಸ್ಕರ ಎಲ್ಲ ಮನೆ ಮಠ ಬಿಟ್ಟು ಸನ್ಯಾಸಿ ಆಗೋದು ಅಥವಾ ತ್ಯಾಗಿ ಆಗೋದು ಅವಶ್ಯಕತೆ ಇಲ್ಲ. ನಮ್ಮ ಶ್ರೀರಾಮಕೃಷ್ಣರು ಭಾಳ ಚೆನ್ನಾಗಿ ಹೇಳ್ತಾರೆ. ಬೆಂಗಾಲಿಲಿ ಅವ್ರು ಹೇಳೋರು, ಮೊನಿರ್ ತ್ಯಾಗಿ ಅಶೋಲ್ ತ್ಯಾಗ್ ಅಂದರೆ ಮನಸ್ಸಿನ ತ್ಯಾಗ, ಮನದಲ್ಲಿ ತ್ಯಾಗ ಮಾಡೋದೇ ನಿಜವಾದ ತ್ಯಾಗ ಅಂತ. ಪುರಂದರದಾಸರೇ ಆಗಲಿ, ಕನಕದಾಸರೇ ಆಗಲಿ, ಇವರೆಲ್ಲ ಏನು ತ್ಯಾಗಿಗಳೇ, ಆದರೆ ಮನೆ ಮಠ ಬಿಟ್ಟು ಹೋಗಿರಲಿಲ್ಲ. ದೇವ್ರನ್ನ ತನ್ನಲ್ಲಿ ಇಟ್ಕೊಂಡು ದೇವ್ರಿಗೋಸ್ಕರನೇ ಎಲ್ಲ ಮಾಡ್ತಾಯಿದ್ರು. ಸೊ ಆದ್ದರಿಂದಲೇ ನಾವು ತ್ಯಾಗ ಅನ್ನೋದು ಇಟ್ ಈಸ್ ಸಬ್ಜೆಕ್ಟಿವ್. ನಾನೇ ಎಷ್ಟೋ ಜನಗಳು ನೋಡಿದ್ದೀನಿ, ಎಷ್ಟೋ ಭಕ್ತಾದಿಗಳನ್ನ ನೋಡಿದ್ದೀನಿ. ಅವರ ತ್ಯಾಗ ನಮ್ಮ ತ್ಯಾಗಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ಯಾಕೆಂದರೆ ಅವರು ಎಷ್ಟು ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ ಅಲ್ಲಿ. ಆದರೆ ಯಾವ ಅಹಂಕಾರ ಇಲ್ಲ, ಅದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ಅದೇ ಸ್ವಾರ್ಥವಿಲ್ಲದೇ ಇರೋ ಜೀವನ ನಡೆಸೋದೇ ದೊಡ್ಡ ತ್ಯಾಗ, ಬೇರೆ ಯಾವುದು ಬೇಕಿಲ್ಲ. ಪಾಶ್ಚಾತ್ಯ ಶೈಲಿ ಮತ್ತು ಭಾರತೀಯ ಮೌಲ್ಯಗಳು ಇವೆರಡರ ನಡುವೆ ನಾವು ಜೀವನ ಮಾಡಲೇಬೇಕು. ಬಿಕಾಸ್ ನಮಗೆ ಟೆಕ್ನಾಲಜಿ ಇವಾಗ ಹಾಗೆ ಇರೋದು. ಅದಿಲ್ದೇ ನಾವು ಇವಾಗ ವಾಪಸ್ ಹೋಗಿ ನಾನು ಎತ್ತಿನ ಗಾಡಿ ಓಡಿಸ್ಕೊಂಡು ನಾನು ಊರಿಗೆ ಹೋಗ್ತೀನಿ, ಇದೆಲ್ಲ ಆಗೋದಿಲ್ಲ. ಅದಕ್ಕೆ ನಾವು ಟೆಕ್ನಾಲಜಿನ ಅಳವಡಿಸ್ಕೋಬೇಕು. ಇವೆರಡರ ನಡುವೆ ನಾವು ಹೇಗೆ ಬದುಕಬೇಕು? ಹೌದು. ನಮ್ಮ ಹೊರಗಿನ ಜೀವನಕ್ಕೋಸ್ಕರ ನಾವು ಪಾಶ್ಚಾತ್ಯ ಜೀವನನ ಅಳವಡಿಸ್ಕೊಳ್ಳೇಬೇಕಾಗಿ ಬರುತ್ತೆ. ಆದರೆ ನಮ್ಮ ಒಳಗಿನ ಜೀವನ, ನಮ್ಮ ಟ್ರೆಡಿಷನ್ ಅಂದರೆ ನಮ್ಮ ಹಿಂದೂ ಅಥವಾ ಭಾರತೀಯತೆಯನ್ನು ಒಳಗಡೆ ಇಟ್ಕೋಬೇಕು. ಅದರಿಂದ ಹೌದು,
ಹೊರಗಡೆ ನಾವು ಎಲ್ಲರ ಜೊತೆಯಲ್ಲೂ ಎಲ್ಲ ಡೀಲ್ ಮಾಡಬೇಕು ಎಲ್ಲ ಈ ರೀತಿ. ಈಗ ಈಸ್ಟ್ ಆ್ಯಂಡ್ ವೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಭಾಳ ಹಿಂದೆ ಇತ್ತು. ಈಗ ಈಸ್ಟ್ ಆ್ಯಂಡ್ ವೆಸ್ಟು ಮೆಟೀರಿಯಲಿ ಎರಡೂ ಒಂದೇ ಆಗೋಗ್ಬಿಡ್ತೆ ಈಗ. ಈಗ ನೋಡಿ ಬೆಂಗಳೂರಲ್ಲಿ ಹೋಗಿ ಅಥವಾ ಇಂಡಿಯಾ ಎಲ್ಲಿ ಹೋದ್ರೂ ಇಲ್ಲಿರೋ ಸೌಕರ್ಯಗಳೆಲ್ಲ ಅಲ್ಲೇ ಇದೆ, ಅಲ್ಲೇ ಸಿಗುತ್ತೆ, ಏನಿಲ್ಲ. ಯಾಕೆಂದರೆ ಪಾಶ್ಚಾತ್ಯ ಏನು ಮಾಡ್ತು ಅಂತಂದರೆ ಯಾವಾಗಲೂ ಹೊರಗಡೆನೇ ನೋಡ್ತಾ ಹೊರಗಡೆ ಜೀವನನ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸ್ಕೋಬೇಕು, ಯಾವ ರೀತಿ ನಾವು ಇಂಪ್ರೂವ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ರಿಸರ್ಚ್ ಎಲ್ಲ ಮಾಡಿ ಆಮೇಲೆ ಹೇಗೆ ನಾವು ಸ್ವಲ್ಪ ಸುಖ ಸಂತೋಷದಿಂದ ಇರ್ಬೋದು ಅಂತನ್ನೋ ಒಂದು ಐಡಿಯಾ ನಮಗೆ ಕೊಡ್ತು. ಆದರೆ ನನ್ನ ಒಳಗಿರುವ ಆ ಒಂದು ಬಾಯಾರಿಕೆ ಅಂದರೆ ಆ ಒಂದು ಏನು ಹೇಳ್ಬೋದು ಅದಕ್ಕೆ, ನನ್ನ ಒಳಗಿರುವ ಆ ಒಂದು ಬೇಕು ಅನ್ನೋ ಸಂತೋಷ ಬೇಕು ಅನ್ನೋದನ್ನು ನಮ್ಮ ಈ ಈಸ್ಟರ್ನ್ ರಿಲಿಜನ್ ಅಥವಾ ಹಿಂದೂಯಿಸಮ್ ಆಗಲಿ ಬುದ್ಧಿಸಮ್ ಆಗಲಿ ಅದು ಕಂಡುಕೊಳ್ತು. ಇದು ನಿಜವಾದ ಸಂತೋಷ ಅಥವಾ ನಿಜವಾದ ಆನಂದ ಹೊರಗಡೆಯಿಂದ ಬರೋಲ್ಲ. ನಿಜವಾದ ಆನಂದ ಬೇಕು ಅಂತಂದರೆ ಒಳಗಡೆನೇ ಹೋಗು, ನಿನ್ನೊಳಗಡೆನೇ ಹೋಗು. ಇದು ನಮ್ಮ ಭಾರತೀಯತೆ ಆಗಲಿ ಅಥವಾ ನಮ್ಮ ಹಿಂದೂ ಅಥವಾ ಬುದ್ಧಿಸ್ಟ್ ಅಥವಾ ಬೇರೆ ಯಾವುದೇ ಧರ್ಮ ಆಗಲಿ, ಅದೇ ಎಲ್ಲ ಧರ್ಮಗಳು ಅದೇ ಹೇಳುತ್ತೆ. ಒಳಗಡೆ ಹೋಗು, ನಿನ್ನೊಳಗಡೆ ಹೋಗು, ದೇವರನ್ನ ಒಳಗಡೆ ಕಾಣು, ನೋಡ್ತಾ ಇರು. ಸೊ ಅದರಿಂದಲೇ ನಾವು ಹೊರಗಡೆ ವಿ ಶುಡ್ ಬಿ ಲೈಕ್ ದಿ ಅದರ್ಸ್. ಆದರೆ ನಮ್ಮ ಒಳಗಡೆ ನಮ್ಮ ಭಾವನೆ, ನಮ್ಮ ಚಿಂತೆ ಮತ್ತು ಭಾವನೆ ಇವೆಲ್ಲ ಬಂದು ನಮ್ಮ ಮೌಲ್ಯಗಳ ಮೇಲೆ ಆಧರಿಸಬೇಕು. ರೂಟ್ಸ್ನ ನಾವು ಮರಿಬಾರ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದ ಗಿಫ್ಟ್ ದಟ್ ಇಂಡಿಯಾ ಗಿವ್ಸ್ ಟು ದ ವರ್ಲ್ಡ್ ಈಸ್ ದ ಗಿಫ್ಟ್ ಆಫ್ ದಿ ಆತ್ಮನ್, ಆಫ್ ದ ಸೆಲ್ಫ್ ತಂದ್ಬಿಟ್ಟು. ಎಷ್ಟು ಅದ್ಭುತವಾಗಿದೆ ಅಂದರೆ ನಾವು ನಮ್ಮನ್ನೇ ಸೆಲ್ಫ್ ಡಿಸ್ಕವರ್ ಮಾಡಬೇಕು ಫಸ್ಟು. ಹೌದು. ಅವಾಗೇನೆ ಏನೇ ಅಳವಡಿಸ್ಕೊಂಡ್ರು, ಟೆಕ್ನಾಲಜಿ ಅಳವಡಿಸ್ಕೊಂಡ್ರು, ನಾವೇನು ಅಂತ ನಮಗೆ ಗೊತ್ತಿರಬೇಕು. ಹೌದು. ತುಂಬ ಅದ್ಭುತವಾಗಿದೆ ಸ್ವಾಮೀಜಿ ಇದು. ಅದರಲ್ಲೂ ನಾನು ಏನು ಅಂತ ಅನ್ನೋದನ್ನು, ನನ್ನಲ್ಲಿ ದೈವತ್ವ ಇದೆ ಅನ್ನೋ ಒಂದು ಭಾವನೆಯನ್ನು ನಾವು ದೃಢೀಕರಿಸ್ಕೋಬೇಕು. ದೈವತ್ವ ನನ್ನ ಒಳಗಡೆ ಇದೆ, ನಾನು ಬರೀ ಈ ರಕ್ತ ಮಾಂಸದ ಒಂದು ಜೀವ ಅಲ್ಲ. ಹೌದು. ನನ್ನ ಒಳಗಡೆ ಈ ದೇವರೇ ಇದ್ದಾರೆ. ಆ ದೇವನನ್ನು, ಆ ದೈವತ್ವವನ್ನು ಹೊರಗಡೆ ವ್ಯಕ್ತಪಡಿಸ್ಬೇಕಷ್ಟೇ, ಏನಿಲ್ಲ. ಇವತ್ತಿನ ಯುವಕರು, ನಾವು ಮಾತಾಡ್ತಾ ಇದ್ವಿ ಯುವಕರ ಬಗ್ಗೆ, ತುಂಬ ಆಕರ್ಷಣೆಗಳಿಗೆ ಒಳಗಾಗಿದ್ದಾರೆ. ಅದರ ಮಾಯಾಜಾಲದಲ್ಲೇ ಬದುಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ. ಹೇಗೆ ಅಂದರೆ ಪಾಪ ಅವರು ಬೇಕಂತ ಸಪೋರ್ಟ್ ಮಾಡಲ್ಲ, ಆಸೆ ಪಟ್ಟರು ಕೊಡಿಸ್ಬಿಟ್ವಿ, ಅವರು ಔಡಿ ಆಸೆ ಪಟ್ಟರು ಕೊಡ್ಸಿದ್ವಿ, ಅವ್ರು ಐಫೋನ್ ಆಸೆ ಪಟ್ಟರು. ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಸ್ಕೂಲಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಅವ್ರು ದುಡಿತಾ ಇದ್ರು ಕೂಡ ಅಪ್ಪ ಅಮ್ಮ ಅವ್ರಿಗೆ ದುಡ್ಡು ಕೊಟ್ಟು ಅಯ್ಯೋ ನನ್ನ ಮಗಳಿಗೆ ಸಾಕಾಗಲ್ಲ, ನನ್ನ ಮಗಳಿಗೆ ಸಾಕಾಗಲ್ಲ, ಏನು ಕಷ್ಟಪಡ್ತಾ ಇದ್ದಾರೋ ಗೊತ್ತಿಲ್ಲ, ಇವ್ರು ಬದುಕ್ತಾ ಇರ್ತಾರೆ ಆರಾಮಾಗೆ, ಬಟ್ ಅವ್ರಿಗೆ ಸಮಾಧಾನ ಇರಲ್ಲ, ಎಕ್ಸ್ಟ್ರಾ ಕೊಡ್ತಾರೆ. ಇದರಿಂದ ಇವಾಗ ಹೇಗೆ ಅಪ್ಪ ಅಮ್ಮಗೆ ಏನು ಸಲಹೆ ಕೊಡ್ಬೋದು, ಯುವಕರಿಗೆ ಏನು ಸಲಹೆ ಕೊಡ್ಬೋದು ಪೀಸ್ ಆಫ್ ಮೈಂಡ್ಗೋಸ್ಕರ? ತಂದೆ ತಾಯಿಗಳಿಗೆ ನಾ ಹೇಳೋದೇನು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವು ಕೊಡಬೇಕಾದದ್ದು ವ್ಯಾಲ್ಯೂಸ್, ಮೌಲ್ಯಗಳ ಬಗ್ಗೆ ಅವ್ರ ಪರಿಚಯ ಮಾಡಿಸ್ಕೊಡಿ. ಈ ತುಂಬ ಜಾಸ್ತಿ ಮೆಟೀರಿಯಲ್ ಥಿಂಗ್ಸ್ ಅಥವಾ ಮೆಟೀರಿಯಲ್ ಕಂಫರ್ಟ್ಸನ್ನು ಅವರಿಗೆ ಕೊಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲರ ಜೀವನದಲ್ಲೂ ಒಂದು ಕಷ್ಟದ ಒಂದು ಸಮಯ ಬಂದೇ ಬರುತ್ತೆ. ಅದನ್ನು ಅವರು ಎದುರಿಸ್ಕೊಳ್ಳೋ ಒಂದು ಶಕ್ತಿ ಅವ್ರು ಕೊಡಬೇಕು ಅಂತಂದರೆ ಅವ್ರಿಗೆ ಮೌಲ್ಯಗಳನ್ನು ಕೊಡಿ. ನೀವು ನೈತಿಕತೆಯನ್ನು ತಿಳಿಸ್ಕೊಡಿ, ಅವರಿಗೆ ಮೌಲ್ಯಗಳನ್ನು ಕೊಡಿ. ಅದೇ ನೀವು ಕೊಡೋ ದೊಡ್ಡ ಕೊಡುಗೆ ಅವ್ರಿಗೆ. ಎಷ್ಟು ನೀವು ಅವ್ರನ್ನ ಹೊರಗಡೆ ಈ ಮೆಟೀರಿಯಲ್ ಥಿಂಗ್ಸ್ ಎಷ್ಟು ನೀವು ಅವ್ರಿಗೆ ಕೊಡ್ತೀರೋ ಅಷ್ಟೂ ಅವರಿಗೆ
ಅದರ ಒಂದು ವ್ಯಾಲ್ಯೂ ಅಥವಾ ಅದರ ಬೆಲೆ ಅವ್ರಿಗೆ ಅರ್ಥ ಆಗಲ್ಲ. ನಾನು ಇಂಡಿಯಾದಲ್ಲಿ ಒಬ್ಬ ಮಾರ್ವಾಡಿ ಫ್ಯಾಮಿಲಿ ಒಳ್ಳೆ ಪರಿಚಯ ಇತ್ತು ನನ್ನ ಜೊತೆ. ಅವರು ಬಹಳಷ್ಟು ಹಣವಂತರು ಅವರು. ಆದರೆ ಅವ್ರ ಮಗ ನನ್ನ ಫ್ರೆಂಡ್ ಆಗಿದ್ದ, ಸಹಪಾಠಿಯಾಗಿದ್ದ. ಅವ್ರ ಮಗನಿಗೆ ಅವರು ಸ್ಕೂಲ್ಗೆ ಹೋಗುವಾಗ ಆವಾಗ 25 ಪೈಸಾ ಕೊಡ್ತಾಯಿದ್ರು. 25 ಪೈಸಾ ಪಾಕೆಟ್ ಮನಿ. ಅವನು ಹೋಗಿ ಒಂದು ಏನಾದರೂ ಸೌತೆಕಾಯೋ ಏನಾದರೂ ತಗೊಂಡು ತಿನ್ನೋನು. ನಾವು ಕೇಳುವ, ನಿಮ್ಮ ತಂದೆ ಯಾಕೆ ನಿನಗೆ 25 ಪೈಸಾ ಕೊಡ್ತಾ ಇದ್ದಾರೆ, ಅವರು ದೊಡ್ಡ ಅಂಗಡಿ ಇಟ್ಕೊಂಡಿದ್ದಾರೆ ಅವರೆಲ್ಲ. ಇಲ್ಲ, ಅವ್ರು ಹೇಳ್ತಾರೆ, ನಿನಗೆ ಹಣದ ಬೆಲೆ ಗೊತ್ತಾಗಬೇಕು ಅಂತಂದರೆ ನೀನೇ ದುಡಿದು ಆ ಹಣದ ಬೆಲೆಯನ್ನು ನಿನಗೆ ಯಾವಾಗ ಗೊತ್ತಾಗುತ್ತೋ ಅಲ್ಲಿವರೆಗೂ ನಿನಗೆ ಇಷ್ಟೇ ನಾನು ಕೊಡೋದು ಅಂತಂದ್ಬಿಟ್ಟು. ನೋಡಿ, ಬೇಕಾದರೆ ಏನು ಬೇಕಾದ್ರೂ ಕೊಡ್ಬೋದಾಗಿತ್ತು ಅವರು. ಆದರೆ ಅವ್ರು ಹೇಳ್ಕೊಟ್ಟಿದ್ದೇನು, ನಿನಗೆ ಈ ಹಣದ ಬೆಲೆ, ಅದರ ಸರಿಯಾದ ಬೆಲೆ ಗೊತ್ತಾಗಬೇಕು ಅಂತಂದರೆ ನೀನು ಕಷ್ಟಪಡಬೇಕು. ಕಷ್ಟಪಡದೆ ಯಾರಿಗೆ ಸುಮ್ಮನೆ ಬರುತ್ತೋ ಅದನ್ನು ಅವ್ರು ವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಅದರಿಂದಲೇ ನಮ್ಮ ತಂದೆ ತಾಯಿಗಳು ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಸುಮ್ಮನೆ ಹೆಚ್ಚು ಕೊಟ್ಟು ಅವ್ರನ್ನ ಅವರ ಅಭ್ಯಾಸವನ್ನು ಕೆಡಿಸ್ಬೇಡಿ. ಅವರು ಮೌಲಿಕತೆ ಕೊಡಿ. ದಿನ ಧ್ಯಾನ ಮಾಡೋದು, ಭಜನೆ ಮಾಡೋದು, ಅಥವಾ ಒಂದು ಒಳ್ಳೆ ಪುಸ್ತಕ ಓದೋದು. ಬೇಕಾದರೆ ಒಳ್ಳೆ ಪುಸ್ತಕ ತೆಗೆಸ್ಕೊಡಿ, ಏನು ತೊಂದರೆ ಇಲ್ಲ. ಆದರೆ ಈ ಮೆಟೀರಿಯಲ್ ಥಿಂಗ್ಸು ಹೆಚ್ಚಾಗಿ ಕೊಟ್ಟು ಅವ್ರ ಜೀವನದಲ್ಲಿ ನೀವು ಒಂದು ಆಸೆಯನ್ನು ಮೂಡಿಸ್ಬಿಡ್ತಾ ಇದ್ದೀರಾ. ಆದ್ದರಿಂದ ಅವ್ರಿಗೆ ಅದಕ್ಕೋಸ್ಕರ ಕಷ್ಟಪಟ್ಟು ಹೇಗೆ ಪಡೆಯೋದು ಅಂತನ್ನೋ ಒಂದು ಭಾವನೆನೇ ಅವರಲ್ಲಿರೋಲ್ಲ. ಆಸೆ ಅನ್ನೋದಕ್ಕಿಂತ ಸ್ವಾಮೀಜಿ ಅವ್ರು ಕೊಡ್ತಾರೆ, ಅದೇ ಸ್ಟ್ಯಾಂಡರ್ಡ್ ಬೇಕು ಅಂತ ಅಂದ್ಬಿಟ್ಟು. ಹೌದು. ನೋಡಿ, ಕೆಲವು ವರ್ಷಕ್ಕೆ ಮುಂಚೆ ಇಲ್ಲಿ ನಾವು ಒಂದು ಸೂಸೈಡ್ ಪ್ರಿವೆನ್ಷನ್ ನೆಟ್ವರ್ಕನ್ನು ಶುರು ಮಾಡಿದ್ವಿ ಇಲ್ಲಿ, ಪವರ್ ಆಫ್ ಅಸ್ ಅಂತ ಅಂದ್ಬಿಟ್ಟು. ಯಾಕೆ ಶುರು ಮಾಡಿದ್ವಿ ಅಂತಂದರೆ ಇದೇ ಸೇಮ್ ಪ್ರಾಬ್ಲಮ್. ಎಷ್ಟೋ ಜನಗಳ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಕೊಟ್ಟು ಅವರು ಯೂನಿವರ್ಸಿಟಿ ಮುಗಿದಿದ್ದ ತಕ್ಷಣ ಅವ್ರಿಗೆ ಸರಿಯಾದ ಜಾಬ್ ಸಿಗದೆ ಹೋಯ್ತು ಅಂತಂದರೆ ಸೂಸೈಡ್ ಮಾಡ್ಕೊಂಬಿಟ್ರು. ನೋಡಿ, ಅವರ ಎಕ್ಸ್ಪೆಕ್ಟೇಷನ್ಸ್ ಏನು ನೋಡಿ. ಆ್ಯಸ್ ಇಫ್ ಯೂನಿವರ್ಸಿಟಿ ಬಂದಿದ್ದ ಮಾರನೇ ದಿವಸನೇ ಅವ್ರಿಗೆ ಮ್ಯಾನೇಜರ್ ಪೊಸಿಷನ್ ಸಿಕ್ಬಿಡಬೇಕು. ಅದು ಹೇಗಾಗುತ್ತೆ? ಸಾಧ್ಯ ಇಲ್ಲ. ಕಷ್ಟಪಡಬೇಕು. ಅದರಿಂದಲೇ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಮೌಲ್ಯಗಳನ್ನು ಕೊಡಿ ಅವ್ರಿಗೆ. ಒಳ್ಳೆ ಈ ರಾಮಕೃಷ್ಣ, ವಿವೇಕಾನಂದ ಅಥವಾ ಬೇರೆ ಧಾರ್ಮಿಕ ಪುಸ್ತಕಗಳನ್ನೆಲ್ಲ ಓದೋದಕ್ಕೆ ಕೊಡಿ. ಓದೋ ಒಂದು ಅಭ್ಯಾಸವನ್ನು ಅವರಲ್ಲಿ ಬೆಳೆಸಿ. ಇತ್ತೀಚೆಗೆ ಓದೋ ಅಭ್ಯಾಸ ಬಹಳ ಕಡಿಮೆ ಆಗೋಗಿದೆ. ಓದೋ ಅಭ್ಯಾಸ ಅವ್ರಿಗೆ ಕೊಡಿ, ಚೆನ್ನಾಗಿ ಓದಿಸಿ. ಆಮೇಲೆ ಬರೀ ಸೈನ್ಸು ಅಥವಾ ಬೇರೆ ಮ್ಯಾಥ್ಸು ಅದು ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ನೀವು ಸ್ವಲ್ಪ ಈ ಭಗವದ್ಗೀತೆ ಆಗಲಿ, ಯಾವುದೇ ಧರ್ಮ ಆಗಲಿ, ನೀವು ಆ ಧಾರ್ಮಿಕ ಗ್ರಂಥಗಳನ್ನ ಕೊಡಿ ಅವ್ರಿಗೆ. ಇನ್ಸ್ಪಿರೇಷನಲ್ ಬುಕ್ಸ್ ಕೊಡಿ ನೀವು. ನಾವು ಸಣ್ಣ ವಯಸ್ಸಲ್ಲಿ ಡೇಲ್ ಕಾರ್ನೆಗಿ ಅವ್ರ ಬುಕ್ಗಳು ತುಂಬ ಓದ್ತಾ ಇದ್ವಿ. ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಅಂತಂದ್ಬಿಟ್ಟು, ಮತ್ತು ಹೌ ಟು ಸ್ಟಾಪ್ ವರಿಯಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್ ಅವೆಲ್ಲ ಒಳ್ಳೆಯ ಒಂದು ಭಾವನೆಯನ್ನು ನಮ್ಮೊಳಗೆ ಬೀರಿತ್ತು. ಒಳ್ಳೆಯ ಒಂದು ಐಡಿಯಾಸ್ ನಮಗೆ ಕೊಡ್ತು. ಆ ರೀತಿ ಇನ್ಸ್ಪಿರೇಷನ್ ಬುಕ್ಸ್ ಎಲ್ಲ ಕೊಡಿ ಅವ್ರಿಗೆ ಓದೋದಕ್ಕೋಸ್ಕರ. ದೇವರು ಸುಮ್ಮನೆ ಇದನ್ನೆಲ್ಲ ಕೊಟ್ಟು ಅವ್ರನ್ನ ಕೆಡಿಸ್ಬೇಡಿ. ಇದು ಹೇಗೆ ಬಂತು ಅಂದರೆ, ಇವಾಗ ಆಸ್ಟ್ರೇಲಿಯಲ್ಲೂ ಮತ್ತು ನಾವು ಇಂಡಿಯಾ ಕಂಪೇರ್ ಮಾಡಿದ್ರೆ, ನಾನು ಆಸ್ಟ್ರೇಲಿಯಲ್ಲಿ ನೋಡಿದ ಪ್ರಕಾರ ಇಲ್ಲಿ ಮಕ್ಕಳಿಗೆ ಒಳ್ಳೆ ವ್ಯಾಲ್ಯೂಸ್ ಸಿಗುತ್ತೆ. ಯಾಕೆಂದರೆ ಸ್ಕೂಲಿಂದನೇ ಸಿಗುತ್ತೆ, ಮತ್ತು ಅಪ್ಪ ಅಮ್ಮ ದುಡಿಯೋದು ಅವ್ರು ನೋಡ್ತಾರೆ ಕಣ್ಣಾರೆ, ಮತ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವರು ವೀಕೆಂಡ್ಸ್ ಮಾತ್ರ ಸಿಗ್ತಾರೆ ನಮಗೆ ಅನ್ನೋದು ವ್ಯಾಲ್ಯೂಸ್ ಇಬ್ರಿಗೂ ಇರುತ್ತೆ. ಅದೇ ನಾವು ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದಾಗ, ಇಂಡಿಯಾಗೆ ಹೋದಾಗ ಅದು ಅವ್ರಿಗಿರಲ್ಲ. ಒಬ್ಬರು ಡ್ರೈವರ್ ಇರ್ತಾರೆ, ಒಬ್ಬರು ಕೆಲಸದವ್ರು ಇರ್ತಾರೆ, ಇನ್ನೊಬ್ಬರು ಅಡುಗೆ ಮಾಡೋರು ಇರ್ತಾರೆ. ಎಲ್ಲನೂ ಅವ್ರು ಹೆಂಗೆ ಅಂದರೆ, ಓಕೆ ನಮ್ಮ ಜೀವನ ಹಿಂಗೆ ಇರುತ್ತೆ ಅನ್ನೋದು ಸೆಟ್ ಆಗಿಬಿಟ್ಟಿರುತ್ತೆ. ಅದ್ರದ್ದು ಒಂದು ಸೂಜಿಯಷ್ಟು ಅಲ್ಲಾಡಿದ್ರೆ ಅವ್ರಿಗೆ ನೀವು ಹೇಳಿದ್ರಲ್ಲ ಥಾಟ್ಸ್, ಅದೇ ಥರ ಥಾಟ್ಸ್ ಬರುತ್ತೆ. ಅದನ್ನು ನಾನು ಕೂಡ ನೋಡಿದ್ದೀನಿ.
ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ. ಅದೇ ಹಳ್ಳಿ ಮಕ್ಳಿಗೆ ಹಂಗಾಗಲ್ಲ. ಹಳ್ಳಿ ಆಗಲ್ಲ ಮಕ್ಕಳು ಆಗಲ್ಲ. ಅಲ್ಲಿ ದುಡಿದು ಕಷ್ಟಪಟ್ಟು ಮುಂದೆ ಬಂದರೆ ಅವ್ರಿಗೆ ಅದರ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ ಅವ್ರಿಗೆ ಆವಾಗ ಅಲ್ಲಿ. ಅದರಲ್ಲೇ ತಂದೆ ತಾಯಿಗಳು ಎಷ್ಟೇ ಹಣ ಇರಲಿ ಏನೇ ಇರಲಿ ಅದನ್ನು ಸುಮ್ಮನೆ ಮಕ್ಕಳ ಮುಂದೆ ಅದನ್ನು ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ ನೀವು. ಅದಕ್ಕೆ ಸಿಂಪಲ್ ಲಿವಿಂಗ್ ಬಟ್ ಹೈ ಥಿಂಕಿಂಗ್, ನೋಬಲ್ ಥಿಂಕಿಂಗ್. ಈಗ ಅದು ಉಲ್ಟಾ ಹೋಗಿದೆ. ಲಕ್ಸುರಿ ಲೈಫು ಸಿಂಪಲ್ ಥಿಂಕಿಂಗ್ ಆಗ್ಬಿಟ್ಟಿದೆ. ಹೈ ಥಿಂಕಿಂಗ್ ಆ್ಯಂಡ್ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅದೇ ಇರಬೇಕು. ತುಂಬ ಖುಷಿ ಆಯಿತು ಸ್ವಾಮೀಜಿ. ಇವತ್ತು ನಾನು ತುಂಬ ತಿಳ್ಕೊಂಡಿದ್ದೆ. ಇವತ್ತು ಒಂದು ವರ್ಡ್ ನಾನು ತಿಳ್ಕೊಂಡಿದ್ದು ಇವತ್ತಂದರೆ ದ್ವೇಷ. ಅದರಲ್ಲಿ ಮೀನಿಂಗು ದ್ವಿ ಅನ್ನೋದಿದೆ. ನಾವು ಕನ್ನಡ ಓದಿದ್ದೀವಿ ಎಲ್ಲರೂ. ದ್ವಿ ಅಂದರೆ ಎರಡು ಅಪೋಸಿಟ್ ಕಡೆಯಿಂದನೂ ಬರಬೇಕು ಅಂತ. ಅದು ಅಷ್ಟನ್ನು ತಿಳ್ಕೊಂಬಿಟ್ರೆ ಎಷ್ಟು ನಮ್ಮ ವರ್ಡ್ಸ್ನ ನಾವು ಅನಲೈಸ್ ಮಾಡಬೇಕು. ಸೆಲ್ಫ್ ರಿಫ್ಲೆಕ್ಷನ್ ಅನ್ನುವಾಗ ಇದನ್ನೇ ಹೇಳೋದು. ನಮ್ಮಲ್ಲೇ ಇದೆ ಉತ್ತರ, ನಮ್ಮಲ್ಲೇ ಕ್ವೆಶನ್ ಇದೆ, ನಮ್ಮಲ್ಲೇ ಉತ್ತರ ಇದೆ. ನಾವು ಅದನ್ನು ಹುಡುಕ್ತಾ ಇಲ್ಲ. ಯಾಕೆಂದರೆ ನಮ್ಗೆ ಆ ಪೇಷನ್ಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇದೇ ಥರ ವೀಡಿಯೋಸ್ ಮಾಡ್ತೀವಿ. ಥ್ಯಾಂಕ್ ಯು ಸ್ವಾಮೀಜಿ. ನಿಮಗೂ ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.